ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತೆ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯೋರಥರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಮನುಷ್ಯ ಧರ್ಮವನ್ನು ಯಾವಾಗಿನಿಂದ ಆಚರಿಸಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಯಾವ ಪ್ರಸಂಗದಲ್ಲಿ ತನ್ನ ದೇಹದ ರಕ್ಷಣೆಗೆ ಆಹಾರವನ್ನು ಸೇವನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ, ಅಂದಿನಿಂದಲೇ ತನ್ನ ಆತ್ಮದ ಬೆಳವಣಿಗೆಗೂ ಆಹಾರವನ್ನು ಸೇವಿಸುವುದಕ್ಕೆ ಪ್ರಾರಂಭ ಮಾಡಬೇಕು. ಅದೇ ಧರ್ಮ. ಆಹಾರವನ್ನು ತಿನ್ನುವುದಕ್ಕೆ ರಿಟೈರ್ ಆದ ಮೇಲೆ ಪ್ರಾರಂಭ ಮಾಡುವುದಲ್ಲ, ತಾರುಣ್ಯ ಬಂದ ಮೇಲೆ ಆಹಾರ ತಿನ್ನುವುದಕ್ಕೆ ಪ್ರಾರಂಭ ಮಾಡುವುದಿಲ್ಲ. ಹುಟ್ಟಿದಾರಭ್ಯ ಹಾಲು ಕುಡಿಯುವುದಕ್ಕೆ ಪ್ರಾರಂಭವನ್ನು ಮಾಡಿದವ ಕೊನೆಯವರೆಗೆ ಆಹಾರದ ಸೇವನೆಯನ್ನು ಮಾಡುತ್ತಾನೇ ಇರುತ್ತಾನೆ. ದೇಹದ ಒಳಗಿದ್ದಾಗ, ತಾಯಿಯ ಉದರದಲ್ಲಿ ಇದ್ದಾಗಲೂ ಕೂಡ ಆಹಾರದ ಸೇವನೆಯನ್ನು ಮಾಡುತ್ತಾನೆ, ತಾಯಿಯ ಮೂಲಕ. ಹಾಗಾದರೆ ಅಲ್ಲಿಂದಲೇ ಧರ್ಮದ ಆಚರಣೆ, ಧರ್ಮದ ಬೋಧನೆ, ಧಾರ್ಮಿಕ ಸಂಸ್ಕಾರಗಳನ್ನು ಪಡೆಯೋದು ಆರಂಭ ಆಗಬೇಕು. ಪ್ರಹ್ಲಾದರಾಜರು ತಿಳಿಸಿದಂತೆ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಮನುಷ್ಯ ಜನ್ಮ ಬಹಳ ದುರ್ಲಭವಾದದ್ದು. ಅರ್ಧ ಆಯುಷ್ಯ ನಿದ್ರೆಯಲ್ಲಿ ಹೋಗ್ತದೆ. ಹಣ ಗಳಿಸುವುದರಲ್ಲಿ ಸ್ವಲ್ಪ, ಭೋಗ ಮಾಡುವುದರಲ್ಲಿ ಸ್ವಲ್ಪ, ವಾರ್ಧಕ್ಯದಲ್ಲಿ ಏನೂ ಕೆಲಸ ಮಾಡಲಿಕ್ಕಾಗದೆ, ಇಂದ್ರಿಯಗಳಲ್ಲಿ ಶಕ್ತಿ ಇಲ್ಲದೆ, ನಮೇ ವಪುಷಿ ಪಾಠವಂ ನ ನಯನೇನ ಶಬ್ದಗ್ರಹೇ ಸಿತಾಮಮ ತನೂರುಹಾಹ ಪ್ರಶಿಥಿಲಾ ದ್ವಿಜಾನಾಂ ತತಿಃ. ಕಣ್ಣುಗಳು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಮಾತನಾಡಲಿಕ್ಕೆ ಬರೋದಿಲ್ಲ, ತಿನ್ನಲಿಕ್ಕಾಗೋದಿಲ್ಲ. ಇಷ್ಟಾದರೂ ಮನಸ್ಸಿನಲ್ಲಿರುವ ತಿನ್ನಬೇಕೆಂಬ ಆಶೆ ಹೋಗಿರೋದಿಲ್ಲ. ಹಲ್ಲು ಎಲ್ಲ ಬಿದ್ದು ಹೋಗಿರ್ತವೆ. ಅನ್ನ ತಿನ್ನುವುದೂ ಕಷ್ಟ, ಆದರೆ ಚಕ್ಕಲಿ ತಿನ್ನುವ ಆಶೆಯೂ ಇವನಿಗೆ ಹೋಗಿರೋದಿಲ್ಲ. ಚಕ್ಕಲಿಯನ್ನು ಮಾಡಿಸಿಕೊಂಡು ಅದನ್ನು ಸಾರಿನೊಳಗೆ ಹಾಕಿ, ಮೊಸರಿನೊಳಗೆ ಹಾಕಿ ಮೆತ್ತಗೆ ಮಾಡಿಕೊಡಿ ಅಂತ ಹೇಳ್ತಾನೆ. ಕೆಲವರು ಅದನ್ನು ಕುಟ್ಟಿಸಿಕೊಂಡು ತಿಂತಾರೆ. ಕುಟ್ಟಿದರೆ ಅದು ಚಕ್ಕಲಿ ಯಾಕಾಗ್ತದೆ? ಆದರೂ ತಿನ್ನುವ ಆಶೆ ಇನ್ನೂ ಹೋಗಿಲ್ಲ.
ತಥಾಪಿ ವಿಷಯೇ ಅಶುಭೇ ಚರತಿ ಮೇ ಮನಃಶ್ರೀಹರೇ ತ್ವದೀಯ ವಿಷಯಂ ವಿನಾ ನಹಿ ನಿಧಾನಮಸ್ತ್ಯತ್ರ ವೈ. ಭಗವಂತನ ಅನುಗ್ರಹವಾಗಬೇಕು, ಭಗವಂತನ ಚಿಂತನ ಚಿಕ್ಕ ವಯಸ್ಸಿನಿಂದಲೇ ಬರಬೇಕು. ಆಯುಷ್ಯವನ್ನು ಈ ರೀತಿ ಮನುಷ್ಯ ವ್ಯರ್ಥ ಮಾಡಿಕೊಂಡು ಮುಂದೆ ನಾಳೆ ನಾಡದ್ದು ಸ್ವಲ್ಪ ದೊಡ್ಡವರಾದ ಮೇಲೆ, ತಿಳುವಳಿಕೆ ಬಂದ ಮೇಲೆ, ಉದ್ಯೋಗ ಸಿಕ್ಕು ಒಂದು ಹಂತಕ್ಕೆ ಸೆಟಲ್ ಆದ ಮೇಲೆ ಜೀವನದಲ್ಲಿ ಹೀಗೆಲ್ಲ ಕಾಲವನ್ನು ಸೂಚನೆ ಮಾಡ್ತಾ ಹೋಗುವುದಲ್ಲ. ಆಧ್ಯಾತ್ಮಿಕ ಮಾರ್ಗಕ್ಕೆ ಬರುವುದಕ್ಕೆ, ಧರ್ಮಾಚರಣೆಯನ್ನು ಮಾಡುವುದಕ್ಕೆ, ಭಗವಂತನ ಅನುಸಂಧಾನ ಮಾಡುವುದಕ್ಕೆ, ಜಪ ಮಾಡುವುದಕ್ಕೆ, ತಾನು ಯಾರು ಅಂತ ತಿಳಿದುಕೊಂಡು ತನಗೆ ವಿಹಿತವಾದ ಕರ್ಮಗಳನ್ನು ಅನುಷ್ಠಾನ ಮಾಡುವುದಕ್ಕೆ ಒಂದೊಂದು ಕಾಲವನ್ನು ಸೂಚನೆ ಮಾಡ್ತಾ ಮುಂದೆ ತಳ್ಳುವುದಲ್ಲ. ಇಡೀ ಜೀವನ 100 ವರ್ಷ ಬದುಕಿದರೆ ಹೀಗೆ ಆಯುಷ್ಯವನ್ನು ಹಾಳು ಮಾಡಿಕೊಳ್ತಾನೆ, ಬದುಕ್ತಾನೆ ಅನ್ನುವುದು ಗ್ಯಾರಂಟಿ ಇಲ್ಲ. ಕೆಲವರಂತೂ ಮಹಾನುಭಾವರು ದೊಡ್ಡವರಾದ ಮೇಲೆ, ಕೆಲಸ ಸಿಕ್ಕ ಮೇಲೆ, ಮದುವೆ ಆದ ಮೇಲೆ, ಮಕ್ಕಳೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಹೀಗೆ ಹೇಳೋದಿಲ್ಲ, ಈ ಜನ್ಮ ಹೀಗೆ ಹೋಗುತ್ತೆ, ಹೋಗಲಿ, ಮುಂದಿನ ಜನ್ಮದಲ್ಲಿ ನಿಮ್ಮ ಹಾಗೇ ಇರೋಣ, ನೀವೇನು ಓದಬೇಕು, ಏನು ಕೇಳಬೇಕು, ಯಾವ ರೀತಿ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ತೀರೋ ಹಾಗೇ ಮಾಡೋಣ, ಇದೊಂದು ಜನ್ಮ ಬಿಟ್ಟುಬಿಡಿ, ಬರೋ ಜನ್ಮದಲ್ಲಿ ಚೆನ್ನಾಗಿ ಇರ್ತೇವೆ ಅಂತ. ಎಂತಹ ಧೈರ್ಯ ಅದು! ಭೀಮಸೇನ ದೇವರು ಯುಧಿಷ್ಠಿರನಿಗೆ ಧರ್ಮದ ವಿಷಯದಲ್ಲಿ ಎಷ್ಟು ಮನುಷ್ಯ ಜಾಗರೂಕನಾಗಿರಬೇಕು ಅಂತನ್ನುವ ಸೂಚನೆಯನ್ನು ನೀಡುತ್ತಾರೆ. ಒಂದು ರಾತ್ರಿ ಒಬ್ಬ ಬ್ರಾಹ್ಮಣ ಬಂದ, ಮಗನ ಉಪನಯನ ಮಾಡಬೇಕು, ಸ್ವಲ್ಪ ಹಣ ಬೇಕು ಅಂದ. ಆಯಿತು, ಬೆಳಗ್ಗೆ ಬಾ ಕೊಡ್ತೇನೆ ಅಂತ ಯುಧಿಷ್ಠಿರ ಹೇಳಿ ಕಳಿಸಿದರಂತೆ. ಅವನು ಹೋಗ್ತಾ ದಾರಿಯಲ್ಲಿ ಭೀಮಸೇನ ದೇವರು ಬಂದರು. ಎಲ್ಲಿ ಹೊರಟಿದ್ದಿ? ಹಣ ಕೇಳಲಿಕ್ಕೆ ಬಂದೆ, ನಾಳೆ ಬಾ ಅಂತ ಹೇಳಿದ್ದಾರೆ ನಿಮ್ಮ ಅಣ್ಣಂದರು, ನಾಳೆ ಬಂದು ತೆಗೆದುಕೊಂಡು ಹೋಗ್ತೇನೆ ಅಂದ. ಬಾ ಇಲ್ಲಿ ಅಂತ ಕರೆದು ಭೀಮಸೇನ ದೇವರು ತಮ್ಮ ಕೈಯಲ್ಲಿರುವ ಬಂಗಾರದ ಕಡಗ ಕೊಟ್ಟು ತೆಗೆದುಕೊಂಡು ಹೋಗೋ, ಮಾಡ್ಕೋ ನಿನ್ನ ಕೆಲಸ ಅಂದರು. ಅವನಿಗೆ ಕೊಟ್ಟು ಕಳಿಸಿದವರೇ ರಾತ್ರಿ 12 ಗಂಟೆ ಆಗಿದೆ, ಜೋರಾಗಿ ನಗಾರಿ ಬಾರಿಸಿದೆ. ಗಾಬರಿ ಆಯಿತು, ನಗಾರಿ ಯಾಕೆ? ಆಗಿನ ಕಾಲದಲ್ಲಿ ಎಲ್ಲರಿಗೂ ಯಾವುದಾದರೂ ಒಂದು ವಿಷಯವನ್ನು ಮುಟ್ಟಿಸುವುದಕ್ಕೆ ನಗಾರಿ ಬಾರಿಸು. ಅದರಲ್ಲಿ ಬೇರೆ ಬೇರೆ ತರಹದ ನಗಾರಿಗಳಿತ್ತು. ಯುದ್ಧದ ನಗಾರಿ ಬೇರೆ, ಭಯ, ದೇಶಕ್ಕೆ ಏನೋ ಒಂದು ದೊಡ್ಡ ಭಯ ಬಂದಿದೆ, ಎಲ್ಲರೂ ಜಾಗರೂಕರಾಗಬೇಕು ಅಂತ ಹೇಳೋದು ಬೇರೆ, ಸಂತೋಷದ ನಗಾರಿ ಬೇರೆ. ಇದು ದೊಡ್ಡ ಸಂತೋಷದ ನಗಾರಿ ಇದು. ಈ ಹೊತ್ತಿಗೆ ಏನಿದೆ ನಗಾರಿಯ ಶಬ್ದ ಅಂತ ವಿಚಾರಿಸಿದರೆ ಯುಧಿಷ್ಠಿರ ಭೀಮಸೇನ ದೇವರು ಬಂದು ಹೇಳಿದ್ರಂತೆ, ಬಹಳ ಖುಷಿ ಆಯಿತು, ಸಂತೋಷ ಆಯಿತು, ಅದಕ್ಕೆ ಬಾರಿಸಿದೆ ಅಂತ. ಏನು ಸಂತೋಷ ಆಯ್ತಪ್ಪ ರಾತ್ರಿ ನಿನಗೆ? ಏನಿಲ್ಲ, ನಮ್ಮಣ್ಣ ನಾಳೆ ಬೆಳಗ್ಗೆವರೆಗೆ ಬದುಕಿರ್ತಾನೆ ಅನ್ನೋ ವಿಶ್ವಾಸ ಅವನಿಗೆ ಬಂದಿದೆ, ಅದನ್ನು ತಿಳ್ಕೊಂಡು ನನಗೆ ಬಹಳ ಸಂತೋಷ ಆಯಿತು ಅಂತ ಹೇಳಿದ್ರಂತೆ. ಅದರ ಅರ್ಥ, ಮಾಡುವ ಧರ್ಮಕ್ಕೆ ನಾಳೆ ಮಾಡ್ತೇನೆ ಅಂತ ಹೇಳಿದೆಯಲ್ಲ, ಅಂದರೆ ನಾಳಿನವರೆಗೆ ನೀನು ಬದುಕಿರ್ತೀಯ ಅನ್ನೋ ವಿಶ್ವಾಸ ನಿನಗುಂಟಾ? ಅವರೆಲ್ಲ ದೊಡ್ಡ ದೇವತೆಗಳು. ಯುಧಿಷ್ಠಿರ ಸ್ವಯಂ ಧರ್ಮ ರಾಜ, ಅವನು ಧರ್ಮಸ್ವರೂಪ, ಧರ್ಮಾಭಿಮಾನಿ, ಅವನ ವಿಚಾರ ಬೇರೆ. ಆದರೆ ನಮ್ಮಂಥವರಿಗೆ ಪಾಠ ಕಲಿಸುವುದಕ್ಕೆ ಇವುಗಳನ್ನೆಲ್ಲ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ, ಉದಾಹರಣ ಹೇಳುವ ಮೂಲಕ. ನಾವು ಜಾಗರೂಕರಾಗಿರಬೇಕು. ನಾಳೆ ನಾಡದ್ದು ಅಂತ ಮುಂದೆ ಹಾಕುವಂತಿಲ್ಲ. ಇವತ್ತು ಮಾಡುವುದನ್ನು ಇವತ್ತೇ ಮಾಡಬೇಕು, ಈಗಲೇ ಮಾಡಿ ಮುಗಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಧರ್ಮವನ್ನು ನಾವು ಆಚರಣೆ ಮಾಡಬೇಕು. ಏನೋ ಒಂದು ಒಳ್ಳೆಯ ಸಂಕಲ್ಪ ಬಂದಿದೆ, ಗಾಯತ್ರಿಯ ಜಪ ಮಾಡಬೇಕು 24 ಲಕ್ಷ. ಮನಸ್ಸಿನಲ್ಲಿ ಬಂದ 2ನೆಯ ಕ್ಷಣ ದೇವರ ಎದುರಿಗೆ ಹೋಗಿ ಸಂಕಲ್ಪ ಮಾಡಿ ಶುರು ಮಾಡಿಬಿಡಬೇಕು. ಈ ಒಂದು ವರ್ಷ ಹೋಗಲಿ, ಮುಂದಿನ ವರ್ಷ ಶುರು ಮಾಡ್ತೇನೆ, ಆಮೇಲೆ ನೋಡ್ತೇನೆ, ಆಮೇಲೆ ನಂತರ ಅಂತನ್ನುವುದರೊಳಗೆ ಆಯುಷ್ಯ ಹೋಗಿಬಿಡುತ್ತದೆ. ಇದ್ದಕ್ಕಿದ್ದ ಹಾಗೆ ಹೃದಯಾಘಾತವಾಗಿ ಸತ್ತ ಅಂದರೆ ಮುಗಿದೋಯ್ತು. ಶಾಸ್ತ್ರ ಹೇಳುತ್ತದೆ, ಕೆಲವರು ನಾನು ಮಾಡಬೇಕು ಅಂತ ಪ್ರಾರಂಭ ಮಾಡಬಹುದು, ಮಧ್ಯದಲ್ಲಿ ವಿಘ್ನ ಬಂದರೆ
ಅರ್ಧ ಆದರೆ ಏನು ಮಾಡೋದು, ಗ್ಯಾರಂಟಿ ಏನು ನಾನು ಪೂರ್ಣ ಮಾಡಲಿಕ್ಕಾಗತ್ತೆ ಅಂತ ಸುಮ್ಮನೆ ಸಂಕಲ್ಪ ಮಾಡಿ ಅರ್ಧ ಮಾಡೋದು ಸರಿ ಅಲ್ವಲ್ಲ. ಕೃಷ್ಣ ಪರಮಾತ್ಮ ಇದಕ್ಕೆ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಉತ್ತರವನ್ನು. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಗೀತಾ ತಾತ್ಪರ್ಯದಲ್ಲಿ, ಪ್ರಾರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ನಾನು ಗಾಯತ್ರಿಯ ಜಪವನ್ನು ಮಾಡಬೇಕು 24 ಲಕ್ಷ ಸಂಕಲ್ಪ ಮಾಡಿದೆಯಲ್ಲ, ಇಷ್ಟಕ್ಕೆ ಪುಣ್ಯ ಬಂತು, ಬೇರೆ ಏನು ಬೇಕಾಗಿಲ್ಲ. 1 ಲಕ್ಷ ಆಯಿತೋ 10,000 ಆಯಿತೋ ಎಷ್ಟಾಯಿತೋ ಆ ವಿಷಯ ಬೇರೆ. ಇಚ್ಛೆ ಮಾಡಿದ್ದಕ್ಕೂ ಪುಣ್ಯ ಇದೆ, ಸ್ವಲ್ಪ ಸಂಖ್ಯೆಯಲ್ಲಿ ಮಾಡಿದರಂತೂ ಪುಣ್ಯ ಇದೆ, ಪೂರ್ಣ ಮುಗಿಸಿದರೆ ಮಹಾಪುಣ್ಯ ಇದೆ. ಆದರೆ ಬರೀ ಸಂಕಲ್ಪ ಆಯಿತು, ಮುಂದೆ ಕೆಲಸ ಆಗಲೇ ಇಲ್ಲ, ಅಥವಾ ಅರ್ಧ ಆಯಿತು, ಪುಣ್ಯ ಬರಲಿಲ್ಲ ಅಂತ ತಿಳಿಯಬೇಡಿ. ಭಗವಂತನ ಪ್ರೀತಿಗಾಗಿ ಮಾಡುವಂತಹ ನಿಷ್ಕಾಮ ಧರ್ಮಗಳಲ್ಲಿ ಪ್ರಾರಂಭ ಮಾಡಿದರೂ ಸಾಕು, ಇಚ್ಛೆ ಮಾಡಿದರೂ ಸಾಕು, ಪುಣ್ಯ ಇದೆ ಅಂತ. ಹೊಳೆಹೊನ್ನೂರಿನಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಉಡುಪಿಗೂ ದಿಗ್ವಿಜಯವನ್ನು ಮಾಡಿ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡಿದ ಮಹಾನುಭಾವರು ಸತ್ಯಧರ್ಮತೀರ್ಥರು. ಶ್ರೀಮದ್ಭಾಗವತಕ್ಕೆ ದಿವ್ಯವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದ ಮಹಾನುಭಾವರು. ಅವರ ಜೀವನ ಚರಿತ್ರೆಯಲ್ಲಿ ನಮ್ಮ ಪೀಠ ಪರಂಪರೆಯಲ್ಲಿ ಬರುವ ಮಹಾನುಭಾವರು. ಅವರ ಚರಿತ್ರೆಯಲ್ಲಿ ಒಂದು ಮಾತು ಕೇಳ್ತೇವೆ. ನಿತ್ಯದಲ್ಲಿ ಅವರು ಒಂದು ಮಾತು ಹೇಳಬೇಕಂತೆ. ನಾವು ಕಾಶಿಗೆ ಗಂಗಾ ಸ್ನಾನಕ್ಕೆ ಹೊರಡ್ತೇವೆ, ಬದರಿ ಕ್ಷೇತ್ರಕ್ಕೆ ಯಾತ್ರೆಗೆ ಹೊರಡ್ತೇವೆ ಅಂತ ಮಠದಲ್ಲಿರುವ ದಿವಾನರು ಬಂದು ಹೇಳಬೇಕಂತೆ, ನಾಳೆ ಒಂದು ಕಡೆಗೆ ಪೂಜೆ ಭಿಕ್ಷೆ ವ್ಯವಸ್ಥೆ ಆಗಿದೆ, ಅದನ್ನು ಮುಗಿಸಿಕೊಂಡು ಹೊರಡೋಣ ಅಂತ. ಹೀಗೆ ನಿತ್ಯವೂ ಹೇಳ್ತಾ ಇದ್ರಂತೆ. ಕೆಲವು ಶಿಷ್ಯರು ಕೇಳಿದರು, ಹೊರಡೋದಾದರೆ ಹೊರಟು ಬಿಡಿ, ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು. ನೀವು ಹೊರಡಬೇಕು ಅಂತ ಹೇಳೋದು, ಕಾರ್ಯಕ್ರಮ ಒಂದು ಕಡೆಗೆ ಯೋಜನೆಯಾಗಿದೆ, ನಂತರ ಹೊರಡೋಣ ಅಂತ ಅವರು ಸೂಚನೆ ನೀಡೋದು, ಹೀಗೆ ಮುಂದೆ ತಳ್ತಾ ಹೊರಟಿದ್ದೀರಲ್ಲ, ಯಾವತ್ತು ಹೊರಡೋದು ಅವತ್ತು ಹೊರಡೋದು ಅಂತ ಸಂಕಲ್ಪ ಮಾಡಿ ಹೊರಟುಬಿಡಿ, ಅಷ್ಟೇ ಮುಗಿದು ಹೋಯಿತು. ಅದಕ್ಕೆ ಅವ್ರು ಹೇಳಿದ್ರಂತೆ, ಹೊರಡೋ ದಿವಸ ಹೊರಡೋಣ, ಆದರೆ ನಿತ್ಯವೂ ಹೊರಡುತ್ತೇವೆ ಕಾಶಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡೋದರಿಂದ ಒಂದು ಮಹಾಪುಣ್ಯ ಇದೆಯಲ್ಲ, ಅದನ್ನು ಯಾಕೆ ಕಳೆದುಕೊಳ್ಬೇಕು ಅಂದ್ರೆ ಅಂತ. ಒಂದು ದಿನ ಸಂಕಲ್ಪ ಮಾಡೋಣ, ಅವತ್ತು ಹೊರಡೋಣ, ಆ ಪುಣ್ಯ ಅವತ್ತು. ಇಷ್ಟು ದಿನಗಳೆಲ್ಲ ವೇಸ್ಟ್ ಯಾಕೆ ಆಗಬೇಕು? ನಿತ್ಯವೂ ಸಕಲ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡೋಣ ಅಂತ ಸಂಕಲ್ಪ ಮಾಡುವುದಕ್ಕೇನು ಹೋಗಿದೆ? ಮಾತಿನಿಂದ ಯಾತ್ರೆ ಮಾಡಲಿಕ್ಕೇನು, ಮನಸ್ಸಿನಿಂದ ಯಾತ್ರೆ ಮಾಡಲಿಕ್ಕೇನು? ಶ್ರೀಮದಾಚಾರ್ಯರು ಒಂದು ಸವಲತ್ತು ಕೊಟ್ಟಿದ್ದಾರೆ, ಇಚ್ಛಾವ, ಪ್ರಾರಂಭ ಮಾತ್ರಂ ಇಚ್ಛಾವ. ಅದು ಸಫಲವಾಗೋದಕ್ಕೆ ಅನೇಕ ವಿಘ್ನಗಳು ಅಡ್ಡಿ ಬಂದಾಗ ಆಗಲಿಕ್ಕಿಲ್ಲ, ವಿಳಂಬ ಆಗಬಹುದು, ಆಗಲಿ. ಎಂದಾಗತ್ತೋ ಅವತ್ತು ಯಾತ್ರೆ ಮಾಡಿದ ಪುಣ್ಯ, ಉಳಿದ ದಿನ ಸಂಕಲ್ಪ ಮಾಡಿದ ಪುಣ್ಯವಂತೂ ಇದ್ದೇ ಇರುತ್ತಲ್ಲ, ಅದನ್ನು ತಪ್ಪಿಸಿಕೊಳ್ಳೋದು ಬೇಡ ಅಂತ ಸತ್ಯಧರ್ಮತೀರ್ಥರು ಹೇಳ್ತಾ ಇದ್ದರು ಅಂತ ಕೇಳಿದ್ದೇವೆ. ಆ ರೀತಿಯ ಒಂದು ಸವಲತ್ತು ನಮ್ಮ ಧರ್ಮದಲ್ಲಿ ಇದೆ, ವೈಷ್ಣವ ಧರ್ಮದಲ್ಲಿದೆ, ನಿಷ್ಕಾಮ ಧರ್ಮದಲ್ಲಿದೆ. ಸಕಾಮವಾಗಿ ನಾವೇನಾದರೂ ಧರ್ಮ ಮಾಡುವುದಾದರೆ ನಾವು ಕರಾರು ಹಾಕಿದ ಹಾಗಾಯಿತು ದೇವರ ಎದುರಿಗೆ. ಈ ಕರ್ಮ ಮಾಡ್ತೇವೆ, ನನಗಿಂತಹ ಇಷ್ಟು ಹಣ ಬೇಕು, ಉದ್ಯೋಗ ಬೇಕು, ಅಧಿಕಾರ ಬೇಕು, ಏನೇನೇನೇನೋ ಕರಾರುಗಳನ್ನು ಹಾಕಿದರೆ ದೇವರು ಕರಾರು ಹಾಕ್ತಾರೆ. ಹಾಗೆ ಇಷ್ಟೆಲ್ಲ ಕರಾರುಗಳು ಉಂಟಾ? ಹಾಗಾದರೆ ನೀನು ಕರ್ಮವನ್ನು ಇಷ್ಟು ಚೆನ್ನಾಗಿ ಮಾಡಬೇಕು. ಸ್ನಾನ, ದೇಶ ನಿಯಮ, ಕಾಲದ ನಿಯಮ, ಬಳಸುವಂತಹ ಪದಾರ್ಥಗಳು, ಮಂತ್ರಾರ್ಥದ ಅನುಸಂಧಾನ, ಋತ್ವಿಜರು, ಅವರ ಶುದ್ಧಿ ಎಲ್ಲವೂ ಅಚ್ಚುಕಟ್ಟಾಗಿರಬೇಕು. ಅದರಲ್ಲಿ ಏನು ಸ್ವಲ್ಪ ವ್ಯತ್ಯಾಸವಾದರೂ ನಿನಗೆ ಅಪೇಕ್ಷಿತವಾದ ಫಲ ನೀನು ಬಯಸಿದ ರೀತಿಯಲ್ಲಿ ಸಿಗೋದಿಲ್ಲ. ಎಷ್ಟು ನ್ಯೂನತೆಯೋ ಅಷ್ಟು ಫಲದಲ್ಲಿಯೂ ನ್ಯೂನತೆ. ಆದರೆ ನಿಷ್ಕಾಮವಾಗಿ ವಿಷ್ಣು ಭಕ್ತಿಯಿಂದ ಕೇವಲ ವಿಷ್ಣು ಪ್ರೀತಿಗಾಗಿ ನಾವು ಮಾಡಿದರೆ ಏನಾದರೂ ಲೋಪದೋಷಗಳಾದರೆ ತಾನೇ ಅವುಗಳನ್ನು ಸರಿಪಡಿಸಿ ಅನುಗ್ರಹವನ್ನು ಮಾಡುತ್ತಾನೆ ಅಂತ 12ನೆಯ ಅಧ್ಯಾಯದ ಭಗವದ್ಗೀತೆಗೆ ಭಾಷ್ಯ ಬರೆಯುವಾಗ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಅಂತಹ ದಯಾಸಾಗರನಾಗಿದ್ದಾನೆ ಭಗವಂತ. ಹೀಗಿರುವಾಗ ಯಾವುದೋ ನೆಪ ಹೇಳಿ ನನಗೆ ಪೂರ್ಣ ಮಾಡಲಿಕ್ಕಾಗತ್ತೋ ಇಲ್ಲವೋ ನೆಪ ಹೇಳಬೇಡಿ. ಸಮಯ ಸಿಗೋದಿಲ್ಲ ಅಂತ ಹೇಳುವುದು ಬೇಡ. ಯಾವಾಗ ತಿಳುವಳಿಕೆ ಬಂತೋ ಅಂದಿನಿಂದಲೇ ಧರ್ಮಾಚರಣೆಯ ಪ್ರಾರಂಭ.
ತಿಳುವಳಿಕೆ ಬರದೇ ಇರುವ ವಯಸ್ಸಿನಲ್ಲಿ ಅವನಿಗೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ತಂದೆ ತಾಯಿಗಳು ಅವನಿಂದ ಆ ಧರ್ಮವನ್ನು ಮಾಡಿಸಬೇಕು. ಇವತ್ತು ಈ ತರಹದ ಕಾಲೇಜುಗಳು ಬಂದಿವೆ ಅಂತ ಕೇಳಿದ್ದೇವೆ, ಅಧಿಕೃತವಾಗಿ ನಮಗೆ ಗೊತ್ತಿಲ್ಲ. ಏನು ಕಾಲೇಜುಗಳು ಅಂದರೆ ಗರ್ಭಿಣಿಯರ ಕಾಲೇಜುಗಳು ಅಂತ ಬಂದಿವೆ ಅಂತ. ಗರ್ಭಿಣಿಯರ ಕಾಲೇಜುಗಳು ಅಂದರೆ ಏನು ಅಂದರೆ ಗರ್ಭದಲ್ಲಿರುವಂತಹ ಶಿಶುಗಳಿಗೇನೆ ಆಂಗ್ಲ ಭಾಷೆಯನ್ನು ಮಾತನಾಡುವುದಕ್ಕೆ ಕಲಿಸುವಂತಹ ಕಾಲೇಜುಗಳು. ಆಗಿನಿಂದ ಅವುಗಳಿಗೆ ಗರ್ಭಿಣಿ ಸ್ತ್ರೀಯರು ಆಂಗ್ಲ ಭಾಷೆಯ ಶಬ್ದಗಳನ್ನು ಕೇಳಿ 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 ಅವರ ಮನಸ್ಸಿನ ಮೇಲೆ ಅದು ವಿಶೇಷವಾಗಿ ಪ್ರಭಾವ ಬೀರಿದರೆ ಆ ಧ್ವನಿಯ ಒಂದು ಶ್ರವಣ ಒಳಗಿರುವ ಮಕ್ಕಳಿಗೂ ಆಗ್ತದೆ. ಆಗಿನಿಂದಲೇ ಕೇಳಿ ಅಭ್ಯಾಸ, ಮುಂದೆ ಶಾಲೆಯಲ್ಲಿ ತೊಂದರೆ ಆಗೋದಿಲ್ಲ, ಬೇಗ ಅವರು ಪಿಕಪ್ ಮಾಡಿಕೊಳ್ಬೋದು ಅಂತ ಒಂದು ಹೊಸದಾದ ಥಿಯರಿಯನ್ನು ಕಂಡುಹಿಡಿದು ವಿಜ್ಞಾನಿಗಳು ಹೊಸ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ. ಆದರೆ ಯಾವುದು ಕೇವಲ ಹೊಟ್ಟೆಪಾಡಿಗಾಗಿ ಬೇಕೋ ಅಂತಹ ವಿದ್ಯೆಗಾಗಿ ಈ ತರಹದ ಕಾಳಜಿಯನ್ನು ವಹಿಸುವುದಾದರೆ, ಯಾವುದು ಕೇವಲ ಈ ಒಂದು ಜನ್ಮಕ್ಕೆ ಅಲ್ಲ ಜನ್ಮ ಜನ್ಮಾಂತರಗಳಿಗೆ ಬರುವ ವಿದ್ಯೆ, ಯಾವುದು ಮೋಕ್ಷಕ್ಕೆ ಉಪಯೋಗಿಯಾದ ವಿದ್ಯೆ, ಅನಂತ ಕಾಲದ ಸುಖವನ್ನು ನೀಡುವಂತಹ ವಿದ್ಯೆ, ಅಂತಹ ವಿದ್ಯೆಯನ್ನು ಪಡೆಯುವುದಕ್ಕೆ ಈ ವಿಧಾನವನ್ನು ಅನುಸರಣೆ ಮಾಡಬೇಕು. ಯಾವ ಕಾಲೇಜುಗಳಿಗೆ ಹೋಗುವುದು ಬೇಕಾಗಿಲ್ಲ. ನಿತ್ಯದಲ್ಲಿ ಜ್ಞಾನಿಗಳು, ವಿದ್ವಾಂಸರು ಅವರ ಮೂಲಕ ಪುರಾಣಗಳನ್ನು ಕೇಳಬೇಕು. ಎಲ್ಲರೂ ಕೇಳಬೇಕು, ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಕೇಳಬೇಕು. ಆ ಭಗವಂತನ ಕಥೆಗಳು, ಪರಮಾತ್ಮನ ನಾಮಗಳು, ಅವನ ಮಹಿಮೆಗಳು, ಇವುಗಳು ವಿಶೇಷವಾಗಿ ಆ ಮಗುವಿನ ಮೇಲೆ ಪರಿಣಾಮವನ್ನು ಮಾಡುತ್ತವೆ. ಇದಕ್ಕೆ ಸ್ವಯಂ ತಾವೇ ದೃಷ್ಟಾಂತರಾಗಿದ್ದರು ಪ್ರಹ್ಲಾದರಾಜರು. ನಾರದರು ಕಯಾಧುವಿಗೆ ಉಪದೇಶ ಮಾಡುವಾಗ ಪ್ರಹ್ಲಾದರಾಜರು ಇನ್ನೂ ಗರ್ಭದಲ್ಲಿದ್ದಾರೆ. ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದಾನೆ. ಪ್ರಹ್ಲಾದರಾಜರು ಕಯಾಧುವಿನ ಉದರದಲ್ಲಿದ್ದಾರೆ, ಇನ್ನೂ ಹುಟ್ಟಿಲ್ಲ. ಇಂದ್ರದೇವರು ಕಯಾಧುವನ್ನು ಸಂಹಾರ ಮಾಡಬೇಕು ಅಂತ ಹೊರಟರು. ಗೊತ್ತು ಇಂದ್ರದೇವರಿಗೆ, ಆದರೂ ಅವಳ ಮಹಿಮೆಯನ್ನು ತೋರಿಸಬೇಕು, ಭಗವದ್ಭಕ್ತರ ಮಹಿಮೆಯನ್ನು ಜಗತ್ತಿಗೆ ತೋರಿಸುವುದಕ್ಕೆ ಒಂದು ನಾಟಕ ಮಾಡಿದರು. ಆಗ ನಾರದರು ಬಂದು ಹೇಳ್ತಾರೆ, ಹಿರಣ್ಯಕಶಿಪುವಿನಂತಹ ದುಷ್ಟನೇ ಹುಟ್ಟುತ್ತಾನೆ ಅಂತ ತಿಳಿಯಬೇಡ, ಪರಮ ಭಾಗವತೋತ್ತಮ ಇವರ ಉದರದಿಂದ ಜನಿಸುವವನಿದ್ದಾನೆ, ಯಾಕೆ ಸಂಹಾರ ಮಾಡುವುದಕ್ಕೆ ಹೊರಟಿದ್ದಿ, ಬಿಟ್ಬಿಡು ಅವಳನ್ನು ಅಂತ. ಅವಳನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ತತ್ವೋಪದೇಶವನ್ನು ಮಾಡುತ್ತಾರೆ. ಕಯಾಧುವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡಲೂ ಇಲ್ಲ ಅವರು. ಒಳಗಿರುವ ಪ್ರಹ್ಲಾದರಾಜರಿಗೆ, ಅವನು ಯೋಗ್ಯ ಚೇತನ, ಅವನಿಗೆ ಭಗವಂತನ ತತ್ವಗಳ ಉಪದೇಶ ಮಾಡಬೇಕು ಅಂತ ನಾರದರು ಉಪದೇಶ ಮಾಡಿದರೆ ಅದೆಲ್ಲವನ್ನೂ ಒಳಗಿನಿಂದ ಪ್ರಹ್ಲಾದರಾಜರು ಕೇಳಿ 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 ಹುಟ್ಟುವಾಗಲೇ ವಿಷ್ಣು ಭಕ್ತಿಯನ್ನು ತುಂಬಿಕೊಂಡು ಹುಟ್ಟಿದಂತಹ ಮಹಾನುಭಾವ. ಕೇವಲ ಹೊಡೆದಾಟ, ಬಡದಾಟ, ನಾನಾ ತರಹದ ಉದ್ರೇಕಕಾರಿಯಾದಂತಹ ಸೀರಿಯಲ್ಗಳು, ಇವುಗಳನ್ನೇ ಯಾವಾಗಲೂ ಎಲ್ಲರೂ ಮನೆ ತುಂಬ ನೋಡ್ತಾ, ಅದನ್ನೇ ಗರ್ಭಿಣಿ ಸ್ತ್ರೀಯರು ನೋಡುತ್ತಾ ಅದೇ ದುಷ್ಪರಿಣಾಮವನ್ನು ಮನಸ್ಸಿನ ಮೇಲೆ ಮಾಡಿಕೊಂಡಿದ್ದರೆ ಹುಟ್ಟುವ ಮಕ್ಕಳು ಅಂಥವರೇ ಹುಟ್ಟುತ್ತಾರೆ. ಕಳ್ಳತನ, ಸುಳ್ಳು, ಹೊಡೆದಾಡೋದು, ಬಡದಾಡೋದು, ಲಂಚ ತೆಗೆದುಕೊಳ್ಳೋದು, ಏನೆಲ್ಲ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಇವರು ಬೆಳೆಸಿರ್ತಾರೆ. ಅದೇ ರೀತಿಯಾಗಿ ಅವರು ಹುಟ್ಟುವಂತಹ ಪ್ರಸಂಗ ಬಂದೀತು. ಬರೀ ಕೌಮಾರ ಆಚರೇತ್ ಪ್ರಾಜ್ಞ, ಇವನು ಆಚರಣೆ ಮಾಡೋದು ಕೌಮಾರಾವಸ್ಥೆಯಿಂದ, ಆದರೆ ಇವನಿಗೆ ಧಾರ್ಮಿಕ ಸಂಸ್ಕಾರ ನೀಡುವುದು ಕೌಮಾರಾವಸ್ಥೆಯಿಂದ ಅಲ್ಲ, ಅದು ಶೈಶವಾವಸ್ಥೆಯಿಂದ, ಗರ್ಭಾವಸ್ಥೆಯಿಂದಲೇ ಇವನಿಗೆ ಸಂಸ್ಕಾರವನ್ನು ನೀಡುವುದಕ್ಕೆ ಪ್ರಾರಂಭ ಮಾಡಬೇಕು. ಅದಕ್ಕಾಗೇನೆ ಷೋಡಶ ಸಂಸ್ಕಾರಗಳನ್ನು ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ. ಷೋಡಶ ಸಂಸ್ಕಾರಗಳಲ್ಲಿ ಪ್ರಾರಂಭದಿಂದ ಇವನಿಗೆ ಗರ್ಭಾವಸ್ಥೆಯಿಂದಲೂ ಅನೇಕ ತರಹದ ಸಂಸ್ಕಾರಗಳನ್ನು ನೀಡುವ ಮೂಲಕ ಇವನ ದೇಹಕ್ಕೆ ಉತ್ತಮವಾದಂತಹ ಶುದ್ಧಿ, ಧರ್ಮವನ್ನು ಆಚರಣೆ ಮಾಡುವ ಒಂದು ಅರ್ಹತೆ, ಭಗವಂತನ ದೇವತೆಗಳ ಋಷಿಮುನಿಗಳ ವಿಶೇಷವಾದ ಅನುಗ್ರಹದ ಪ್ರಾರ್ಥನೆ, ಆ ಒಂದು ರಕ್ಷೆ ಇವನಿಗೆ ಆ ಗರ್ಭಾವಸ್ಥೆಯಿಂದಲೇ ದೊರಕಿಸುವ ರೀತಿಯಲ್ಲಿ ವೈದಿಕವಾದಂತಹ ಅನೇಕ ಸಂಸ್ಕಾರಗಳನ್ನು ಮಾಡುವ ಪದ್ಧತಿ ಬಂದಿದೆ.
ಅವುಗಳೆಲ್ಲವನ್ನು ಮಾಡ್ತಾ ಧಾರ್ಮಿಕ ಸಂಸ್ಕಾರಗಳನ್ನು ನೀಡುತ್ತಾ ಧಾರ್ಮಿಕ ಉಪದೇಶಗಳ ಪ್ರಭಾವವನ್ನು ಇವನ ಸುಪ್ತವಾದ ಮನಸ್ಸಿನ ಮೇಲೆ ಮಾಡ್ತಾ ಚಿಕ್ಕ ವಯಸ್ಸಿನಲ್ಲಿ ಅವನನ್ನು ಬೆಳೆಸಬೇಕು. ಕೌಮಾರಾವಸ್ಥೆ ಬಂದಾಗ ಅವನು ತಿಳುವಳಿಕೆಯಿಂದ ತಾನು ನಿಧಾನವಾಗಿ ಧರ್ಮವನ್ನು ಮಾಡುವಂತೆ ಪ್ರಚೋದನೆಯನ್ನು ಮಾಡಬೇಕು. ಇದು ಹಿರಿಯರು ಮಾಡಬೇಕಾದಂತಹ ಬಹಳ ದೊಡ್ಡದಾದಂತಹ ಜವಾಬ್ದಾರಿಯ ಕರ್ತವ್ಯವಾಗಿದೆ. ಅದಕ್ಕಾಗಿಯೇ ಶ್ರೀಮನ್ ಮಹಾಭಾರತ ಸಂದೇಶವನ್ನು ನೀಡುತ್ತಾ ಇದೆ. ಅಂತೇಷು ರೇಮಿರೇ ಧೀರಾಃ ನತೇ ಮಧ್ಯೇಷು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಃ ದುಃಖಂ ಅಂತರಮಂತಯೋಃ. ನಮ್ಮ ಜೀವನದಲ್ಲಿ ಅಂತಗಳು, ಅಂತ ಅಂದರೆ ಕೊನೆಯಿಂದ ನೋಡ್ತಾ ಬಂದರೆ, ಅಂತ ಅಂದರೆ ಕೊನೆಯದು ಗರ್ಭಾವಸ್ಥೆ, ಶೈಶವಾವಸ್ಥೆ, ಬಾಲ್ಯದಿಂದ ಆರಂಭ ಮಾಡಿ ನೋಡ್ತಾ ಹೋದರೆ ಅವಸ್ಥೆಗಳಲ್ಲಿ ಕೊನೆಯ ಅವಸ್ಥೆ ಅಂದರೆ ವಾರ್ಧಕ್ಯ, ಮುಪ್ಪು. ಈ ಎರಡೂ ಅವಸ್ಥೆಗಳಲ್ಲಿಯೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ನತೇ ಮಧ್ಯೇಶು ರೇಮಿರೆ, ನಿನ್ನೆ ತಿಳಿದಂತೆ ನತೇ ಮಧ್ಯೇಶ್ವೇವ ರೇಮಿರೆ. ಕೇವಲ ಮಧ್ಯ ವಯಸ್ಸಿನಲ್ಲಿ ಮಾತ್ರ ಉತ್ಸಾಹ ಇದ್ದಾಗ ದೇವರ ಸ್ಮರಣೆಯನ್ನು ಮಾಡಿ. ಕೆಲವರು ಕೊನೆಗೆ ಮತ್ತೆ ಬಿಟ್ಟುಬಿಡ್ತಾರೆ. ಕೆಲವರು ಮಹಾನುಭಾವರು ಕೊನೆಗೆ ಮಾಡೋಣ ಅಂತ ತಳ್ಳುವವರು ಕೆಲವರಾದರೆ, ಉತ್ಸಾಹದಿಂದ ಮೊದಲು ಮಾಡೋದು, ಮಾಡಿದ ಮೇಲೆ ಈಗೆಲ್ಲ ನಾನು ನನ್ನ ಮಕ್ಕಳಿಗೆ ಬಿಟ್ಟುಬಿಟ್ಟಿದ್ದೆ. ಅವರೆಲ್ಲ ಪಾಠ ಪ್ರವಚನ ನಮ್ಮ ವಯಸ್ಸಿದ್ದಾಗ ನಾವು ಬೇಕಾದ್ದು ಮಾಡಿ ಆಗಿದೆ. ಈಗೆಲ್ಲ ದಾನ ಧರ್ಮ ಪಾಠ ಪ್ರವಚನ ಎಲ್ಲ ಜಪ ಸಂಧ್ಯಾವಂದನವನ್ನು ನನ್ನ ಮಗನಿಗೆ ಒಪ್ಪಿಸಿಬಿಟ್ಟಿದ್ದೆ. ಈಗೇನು ನಾನು ಮಾಡೋದಿಲ್ಲ, ನಿಶ್ಚಿಂತವಾಗಿದ್ದೇನೆ ಅಂತ. ಅಲ್ಲ, ಅಂತೇಷು ರೇಮಿರೇ ಧೀರಾಃ. ಚಿಕ್ಕ ವಯಸ್ಸಿನಲ್ಲಿಯೂ ಮಾಡಬೇಕು, ಮಧ್ಯ ವಯಸ್ಸಿನಲ್ಲಿಯೂ ಮಾಡಬೇಕು, ಕೊನೆಗೂ ಮಾಡಬೇಕು, ಅಂತಗಳಲ್ಲಿಯೂ ಮಾಡಬೇಕು, ಮಧ್ಯದಲ್ಲಿಯೂ ಮಾಡಬೇಕು. ಮಧ್ಯದಲ್ಲಿ ಮಾತ್ರ ಮಾಡ್ತೇನೆ ಎನ್ನುವುದು ಸರಿಯಲ್ಲ. ಅಂತೇಷು ರೇಮಿರೇ ಧೀರಾಃ ನತೇ ಮಧ್ಯೇಷು ರೇಮಿರೇ. ಶಿಶುವಿನ ಸ್ವಭಾವದ ಯೋಗ್ಯತೆಯ ಪರಿಣಾಮ ತಾಯಿಯ ಮೇಲೂ ಆಗತ್ತೆ. ತಾಯಿಯ ಧಾರ್ಮಿಕವಾದ ಅನುಷ್ಠಾನಗಳು, ಪೂಜೆ, ಜಪ, ಪುರಾಣಗಳ ಶ್ರವಣ, ದೇವರ ನಮಸ್ಕಾರ, ಹಿರಿಯರ ಸೇವೆ, ಇವುಗಳ ಪರಿಣಾಮ ಒಳಗಿರುವ ಶಿಶುವಿನ ಮೇಲೂ ಆಗತ್ತೆ. ಒಳಗಿರುವ ಶಿಶುವಿನ ಮೇಲೂ ಆಗತ್ತೆ, ಮುಂದೆ ಬರುವ ಶಿಶುವಿನ ಮೇಲೂ ಅದೃಷ್ಟದ ರೂಪದಲ್ಲಿ, ಪುಣ್ಯದ ರೂಪದಲ್ಲಿ ಪರಿಣಾಮವಾಗುತ್ತೆ. ಇದೇ ಉಡುಪಿಯ ಪವಿತ್ರ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯವನ್ನು 350 ವರ್ಷಗಳ ಹಿಂದೆ ಮಾಡಿದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅವತಾರ ಮಾಡುವ ಮೊದಲು ಅವರ ತಂದೆ ಆನಂದ ಭಟ್ಟಾರಕರು ಅಂತ, ಆನಂದ ಭಟ್ಟಾರಕರಿಗೆ ವಿಶೇಷವಾಗಿ ವಾದರಾಜ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಿ ಸಂತಾನವಾಗತ್ತೆ ಅಂತ ಫಲಮಂತ್ರಾಕ್ಷತೆಯನ್ನು ನೀಡಿರ್ತಾರೆ. ಒಬ್ಬ ವಾದಿಯನ್ನು ಸೋಲಿಸಬೇಕಾಗಿರುತ್ತದೆ. ಸಿದ್ಧಾಂತಕ್ಕೆ ವಿರುದ್ಧವಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ನಿರಾಕರಿಸುವ ವಾದಿಗಳನ್ನು ಖಂಡನೆ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪಿಸುವಂತಹ ಒಂದು ದೊಡ್ಡ ಕೆಲಸವನ್ನು ವಾದಿರಾಜ ಶ್ರೀಪಾದಂಗಳವರು ಆನಂದ ಭಟ್ಟಾರಕರಿಗೆ ಒಪ್ಪಿಸ್ತಾರೆ. ಆ ಸೇವೆಯನ್ನು ಮಾಡಿ ಆನಂದ ಭಟ್ಟಾರಕರು ಜಯಪತ್ರವನ್ನು ತಂದು ವಾದಿರಾಜರ ಪಾದಕ್ಕೆ ಅರ್ಪಿಸಿದಾಗ ವಾದಿರಾಜರು ಅನುಗ್ರಹವನ್ನು ಮಾಡುತ್ತಾರೆ. ವಾದಿರಾಜರ ಅನುಗ್ರಹದಿಂದ ಆನಂದ ಭಟ್ಟಾರಕರಿಗೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಂತಹ ದೊಡ್ಡ ಜ್ಞಾನಿಗಳ ಅವತಾರ ಆಗ್ತದೆ. ವಿದ್ಯಾಧೀಶ ತೀರ್ಥರು ಅರ್ಥಾತ್ ಪೂರ್ವಾಶ್ರಮದಲ್ಲಿ ಅವರು ತಾಯಿಯ ಗರ್ಭದಲ್ಲಿದ್ದಾಗ ಶಿಶುವಿನ ಯೋಗ್ಯತೆ ತಾಯಿನ ಮೇಲೆ ಹೇಗೆ ಪರಿಣಾಮ ಮಾಡ್ತದೆ ಅನ್ನೋದಕ್ಕೆ ಉದಾಹರಣೆ ಹೇಳಬೇಕಾದದ್ದೆಷ್ಟೇ, ತಾಯಿ ಹಾಗೂ ಮಗುವಿನಲ್ಲಿರುವ ಸಂಬಂಧ ಹೇಗಿರ್ತದೆ ಅಂತ. ಆ ಶಿಶುವಿನ ಯೋಗ್ಯತೆ ಅದ್ಭುತವಾದ ಯೋಗ್ಯತೆ. ಇಡೀ ಭಾರತ ದೇಶದಲ್ಲಿ ಸಂಚಾರ ಮಾಡಿ ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಮಾಡಿದ ಮಹಾನುಭಾವರು ವಿದ್ಯಾಧೀಶ ತೀರ್ಥರು. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವಾಕ್ಯಾರ್ಥ ಚಂದ್ರಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ವಾಕ್ಯಾರ್ಥ ಚಂದ್ರಿಕೆಯನ್ನು ಅಧ್ಯಯನ ಮಾಡುವುದಕ್ಕೆ 12 ವರ್ಷಗಳ ಅಧ್ಯಯನದ ಹಿನ್ನೆಲೆ ಇದ್ದವರಿಗೆ ಮಾತ್ರ ಸಾಧ್ಯ. ಸುಧಾ ವಾಕ್ಯಾರ್ಥ ಚಂದ್ರಿಕಾಗಳ ಅಧ್ಯಯನ ಮಾಡಬೇಕಾದ್ರೆ ಅಂತಹ ಗ್ರಂಥವನ್ನು
ವಿದ್ಯಾವದ್ವರ್ಯ ಧುರ್ಯ ಪ್ರಥಿತ ವಿವರಣ ಗ್ರಂಥ ನಿರ್ಮಾಣ ವಿತ್ತ ಅಂತ ವಿದ್ಯಾಧೀಶರಿಗಿರುವಂತಹ ಒಂದು ಹೆಗ್ಗಳಿಕೆ. ವಿದ್ಯಾವದ್ವರ್ಯರು, ಅವರಲ್ಲಿ ಧುರ್ಯರು, ಅಂಥವರಿಗೆ ವಾಕ್ಯಾರ್ಥ ಚಂದ್ರಿಕೆಯ ಪರಿಚಯವಂತೆ. ವಿದ್ಯಾವದ್ವರ್ಯ ಧುರ್ಯ ಪ್ರಥಿತ ವಿವರಣ ಗ್ರಂಥ ನಿರ್ಮಾಣ ವಿತ್ತ. ಇಂತಹ ವಿದ್ಯಾಧೀಶ ತೀರ್ಥರು ಇಡೀ ಭಾರತ ದೇಶದಲ್ಲಿ ಸಂಚಾರವನ್ನು ಮಾಡಿದ ಮಹಾನುಭಾವರು. ಗಯಾ ಕ್ಷೇತ್ರದಲ್ಲಿ ಇರುವಂತಹ ವಟವೃಕ್ಷ ಸಂಪೂರ್ಣವಾಗಿ ಒಣಗಿ ಹೋದರೆ ತಮ್ಮ ತಪಃಪ್ರಭಾವದಿಂದ ದೇವರಿಗೆ ಪ್ರಾರ್ಥಿಸಿ ನೀರಿನ ಪ್ರೋಕ್ಷಣೆಯನ್ನು ಮಾಡಿ, ತೀರ್ಥದ ಪ್ರೋಕ್ಷಣೆಯನ್ನು ಮಾಡಿ ಒಣಗಿ ಹೋದ ವಟವೃಕ್ಷವನ್ನು ಚಿಗಿಯುವಂತೆ ಮಾಡಿದವರು. ಹೀಗಾಗಿ ಅಲ್ಲಿರುವಂತಹ ಎಲ್ಲ ಗಯಾಪಾಲರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿ ದೀಕ್ಷೆಯನ್ನು ತೆಗೆದುಕೊಂಡು, ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡು ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ಇಂದಿಗೂ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪರಂಪರೆಯ ಶಿಷ್ಯರು ಅಂತ ಹೇಳಿಕೊಂಡು ಇವತ್ತಿಗೂ ಕೂಡ ಅವರು ಅವರ ಸ್ಮರಣೆಯನ್ನು ಮಾಡ್ತಾರೆ ಗಯಾ ಕ್ಷೇತ್ರದಲ್ಲಿ. ಅಂತಹ ಮಹಾನುಭಾವರು, ಅನೇಕ ವಾದಿಗಳನ್ನು ನಿರಾಕರಣೆ ಮಾಡಿದವರು, ಏಕಾದಶಿ ನಿರ್ಣಯವನ್ನು ಬರೆದಂತಹ ಮಹಾಜ್ಞಾನಿಗಳು, ಅನೇಕ ಗ್ರಂಥಗಳನ್ನೂ ರಚನೆ ಮಾಡಿದ್ದಾರೆ, ಅನೇಕ ಪವಾಡಗಳನ್ನೂ ತೋರಿಸಿದ್ದಾರೆ. ಪರಮ ವಿರಕ್ತ ಶಿಖಾಮಣಿಗಳು. ಇಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಇದ್ದರೆ ಅವರು ನಿತ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ 216 ಪ್ರದಕ್ಷಿಣೆಗಳನ್ನು ಹಾಕಬೇಕು, 108 ನಮಸ್ಕಾರಗಳನ್ನು ಹಾಕಬೇಕು. ಮೈ ಮೇಲೆ ಹೊದಿಕೆ ಇಲ್ಲ, ಉಡುವುದಕ್ಕೆ ಶಾಟಿ ಇಲ್ಲ, ಕೇವಲ ಕೌಪೀನದ ಮೇಲೆ ಇಂತಹ ಮಳೆ ಚಳಿಯಲ್ಲಿ ಇಲ್ಲಿ ವಾಸವಾಗಿದ್ದರು. ಒಂದು ತುತ್ತು ಅನ್ನ ಮಾತ್ರ, ಆ ಅನ್ನಕ್ಕೂ ಯಾವುದೇ ವಿಧವಾದ ವ್ಯಂಜನಗಳಿಲ್ಲ, ಸಾರಿಲ್ಲ, ಹುಳಿ ಇಲ್ಲ, ಯಾವ ಶಾಖಗಳಿಲ್ಲ, ಕೇವಲ ಒಂದು ದಳ ತುಳಸಿ, ಒಂದು ತುತ್ತು ಅನ್ನ, ಇಷ್ಟು ಮಾತ್ರ ತಿಂದು ಕೌಪೀನದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಮಾಡಿದ ಮಹಾನುಭಾವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳರು. ಇದು ದಂತಕಥೆಯಾಗಿ ಕೇಳಿ ಬಂದದ್ದಲ್ಲ, ಐತಿಹಾಸಿಕವಾದ ವಿದ್ಯಾಧೀಶ ವಿಜಯ ಅಂತ ಅವರ ಶಿಷ್ಯರು ಬರೆದಂತಹ ವಿಜಯ ಕಾವ್ಯದಲ್ಲಿ ಉಲ್ಲೇಖವಾದಂತಹ ವಿಷಯಗಳು. ಅಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಾಯಿಯ ಹೊಟ್ಟೆಯಲ್ಲಿರುವಾಗ ತಾಯಿಗೆ ನಿತ್ಯದಲ್ಲಿ ಮನೆಯಲ್ಲಿ ಅತ್ತೆ ಅಡುಗೆ ಮಾಡಿ ಸುಗ್ರಾಸ ಭೋಜನವನ್ನು ಮಾಡಿಸಬೇಕು ಅಂತ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಅನೇಕ ಅಪೇಕ್ಷೆಗಳಿರ್ತದೆ ಅಂತ ರುಚಿಯಾದ ಅಡುಗೆಯನ್ನು ಮಾಡಿಸಿ ಇಟ್ಟರೆ ಅದ್ಯಾವುದು ಬೇಡ ಅಂತ ಹೇಳಬೇಕಂತ. ಇಷ್ಟೆಲ್ಲ ಮನೆಯಲ್ಲಿ ಬೇಕಾದಷ್ಟು ಪಂಚಭಕ್ಷ ಮಾಡಿಟ್ರೆ ಬೇಡ ಅಂತಾಳೆ. ಏನು ಮಾಡ್ತಾಳೆ ಉಪವಾಸ ಇದ್ದು ಸೊಸೆ ಅಂತ ನೋಡೋಣ ಅಂತ ನೋಡಿದರೆ ಅಟ್ಟದ ಮೇಲೆ ನಿಂತು ಇವಳನ್ನು 10 ಮನೆಗೆ ಹೋಗಿ ಭಿಕ್ಷೆ ಬೇಡಿ ಒಂದಿಷ್ಟು ರೊಟ್ಟಿ, ಒಂದಿಷ್ಟೇನೋ ಅನ್ನ, ಒಂದಿಷ್ಟು ಸಾರು, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಇಸ್ಕೊಂಡು ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದು ಇಸ್ಕೊಂಡು ಬಂದು ಒಂದು ಸ್ವಲ್ಪ ತಿನ್ನಬೇಕಂತ. ಯಾಕೆ ಅಂದರೆ ಮುಂದೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡುವಂತಹ ಒಬ್ಬ ಯತಿ ಅವತಾರ ಮಾಡುವವನಿದ್ದಾನೆ ಎನ್ನುವುದರ ಸಂಕೇತ. ಒಂದು ಮನೆಯ ಪಂಚಭಕ್ಷ ಪರಮನ್ನಗಳ ಅವಳಿಗೆ ರುಚಿಸ್ತಾ ಇರಲಿಲ್ಲಂತೆ. ಮನೆಗೆ ಹೋಗಿ ಭಿಕ್ಷೆ ಬೇಡಿ ಕೇಳಬೇಕು. ಹೆಣ್ಣು ಶಾಸ್ತ್ರ ಏನು ಓದಿರಲಿಲ್ಲ, ಕೇವಲ ಮನೆಯಲ್ಲಿರುವ ಸೇವೆ ಮಾಡಿಕೊಂಡು ಪತಿಯ ಸೇವೆ ಮಾಡಿಕೊಂಡು ಇರುವಂಥವಳು. ಆದರೆ ಅವಳಿಗೆ ಬರುವಂತಹ ಭಾವನೆಗಳು ಅಂದರೆ ಎಲ್ಲ ದುರ್ವಾದಿಗಳನ್ನು ಸೋಲಿಸಬೇಕು, ಸೋಲಿಸಿ ನಮ್ಮ ವೈಷ್ಣವ ಸಿದ್ಧಾಂತದ ಸ್ಥಾಪನೆ ಮಾಡಬೇಕು, ಅಖಂಡ ಭೂಖಂಡದಲ್ಲಿ ಸಂಚಾರ ಮಾಡಬೇಕು, ವಿಶೇಷವಾಗಿ ಭಾರತ ದೇಶದಲ್ಲಿ ಎಲ್ಲ ಕಡೆಗೆ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡಬೇಕು, ಎಲ್ಲ ಕಡೆಗೆ ಯಾತ್ರೆಯನ್ನು ಮಾಡಬೇಕು. ಇದೆಲ್ಲ ಅವಳ ಬಯಕೆಗಳಂತೆ. ಈ ತರಹದ ಬಯಕೆಗಳು ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಇರ್ತದೆ. ಏನೇನೋ ತಿನ್ನಬೇಕು, ಅದನ್ನು ನೋಡಬೇಕು, ಟಿ ವಿ ನೋಡಬೇಕು, ಇಂಥದ್ದೆಲ್ಲ ಅಪೇಕ್ಷೆ ಇರ್ತದೆ. ಅಂಥದ್ದು ವಿದ್ಯಾಧೀಶ ತೀರ್ಥರ ತಾಯಿಗೆ ಇರುವ ಅಪೇಕ್ಷೆಗಳು ಇವು. ದೇವರ ಸೇವೆ ಮಾಡಬೇಕು, ಜ್ಞಾನಿಗಳ ಸೇವೆ ಮಾಡಬೇಕು, ತೀರ್ಥಯಾತ್ರೆ ಮಾಡಬೇಕು, ವಾಕ್ಯಾರ್ಥ ಮಾಡಬೇಕು. ಇದೇ ತರಹದ ಆಲೋಚನೆಯನ್ನು ಮಾಡ್ತಾ ಇರುವ ತಾಯಿ. ಹಾಗಾದರೆ ಗರ್ಭದ ಶಿಶುವಿನ ಯೋಗ್ಯತೆಯ ಪರಿಣಾಮ ಪ್ರಭಾವ ತಾಯಿಯ ಮೇಲೆ, ತಾಯಿಯ ಧಾರ್ಮಿಕ ಸಂಸ್ಕಾರಗಳ ಪರಿಣಾಮ ಮಗುವಿನ ಮೇಲೆ, ಇದು ಪರಸ್ಪರವಾಗಿ ಇದ್ದದ್ದು ಅನುಭವ ವೇದ್ಯ. ಇವತ್ತಿನ ವಿಜ್ಞಾನಿಗಳು ಇದನ್ನು ಒಪ್ತಾ ಇದ್ದಾರೆ, ಇದರ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಶಾಸ್ತ್ರ ಎಂದೋ ಹೇಳಿದೆ, ಭಾಗವತದಲ್ಲಿಯೇ ಈ ವಿಷಯಗಳು ಉಂಟು. ಹಾಗಾದರೆ ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ. ಹುಡುಗ ದೊಡ್ಡವನಾಗಲಿ, ಆಮೇಲೆ ನಾವು ಮುಂದೆ ವಿಚಾರ ಮಾಡ್ತೇವೆ ಅವನನ್ನು ಏನು ಮಾಡಬೇಕು ಅಂತ. ಯಾವಾಗಾದರೂ ಒಂದು ಸಲ ಕಳಿಸ್ತೇವೆ ಮಠಕ್ಕೆ, ದೇವಸ್ಥಾನಗಳಿಗೆ, ಸ್ವಲ್ಪ ಉಪದೇಶ ಮಾಡಿ ಸಾಕು ಅಂತ ಹೇಳಬೇಡಿ.
ಅದರಲ್ಲಿ ಇವತ್ತು ಆಗುವಂತಹ ಧರ್ಮದ ಅವನತಿ ಅತೀ ಘೋರವಾದ ರೀತಿಯಲ್ಲಿ ಆಗ್ತಾಯಿದೆ. ಒಂದು ಕಡೆಗೆ ನೋಡಿದರೆ ಧಾರ್ಮಿಕ ಮನೋಭಾವನೆ, ಕೇಳಿದಷ್ಟು ಹಣ ಕೊಡೋದು, ಎಷ್ಟು ಬೇಕೋ ಅಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಧಾರ್ಮಿಕವಾದ ಯಾವುದೇ ಯೋಜನೆಗಳನ್ನು ಹಾಕಿ ಕೈಬಿಚ್ಚಿ ನೀಡುವುದಕ್ಕೆ ಸಿದ್ಧರಾದ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಅನೇಕ ಹಿರಿಯರಿದ್ದಾರೆ. ಧರ್ಮ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಅಂತ ಒಂದು ಕಡೆಗೆ ಅನ್ನಿಸ್ತದೆ. ಆದರೆ ವೈಯಕ್ತಿಕ ಧರ್ಮದ ಅನುಷ್ಠಾನದ ದೃಷ್ಟಿಯಲ್ಲಿ ನೋಡಿದಾಗ, ಸದಾಚಾರದ ದೃಷ್ಟಿಯಲ್ಲಿ ನೋಡಿದಾಗ, ಶುದ್ಧಿಯ ದೃಷ್ಟಿಯಲ್ಲಿ ನೋಡಿದಾಗ ಅತ್ಯಂತ ಹೀನವಾದ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಇದಕ್ಕೆ ಕಾರಣ ಔದಾಸೀನ್ಯ. ಹಣ ಗಳಿಸುವುದಕ್ಕೆ ಏನು ಮಾಡಬೇಕು ಅನ್ನುವುದು ಒಂದೇ ಒಂದು ಗುರಿಯನ್ನು ಇಟ್ಟುಕೊಂಡು ಅದನ್ನೇ ತಾನೂ ಸಾಧಿಸ್ತಾ ಮಕ್ಕಳಿಗೂ ಅದನ್ನೇ ಬೋಧನೆ ಮಾಡ್ತಾ, ಏನಾದರೂ ಮಾಡು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅವುಗಳು ಯಾವುದು ಆಗೋದು ಬೇಡ ಅಂತ ಹೇಳಲು ಹೊರಟಿಲ್ಲ. ಜೀವನದಲ್ಲಿ ಅನಿವಾರ್ಯವಾಗಿ ಮಾಡಬೇಕಾದದ್ದನ್ನು ಮಾಡುವುದಿರಲಿ, ಆದರೆ ಅದಷ್ಟೇ ಗುರಿ ಅನ್ನುವ ರೀತಿಯಲ್ಲಿ ಮಕ್ಕಳಲ್ಲಿ ಬಿಂಬಿಸುವುದು ಬಹಳ ದೊಡ್ಡದಾದ ದುರಂತ. ಇವತ್ತಾಗುವ ನೈತಿಕ ಅಧಃಪತನ, ಅಲ್ಲಲ್ಲಿ ನಡೆಯುವ ಅನ್ಯಾಯಗಳು, ಅತ್ಯಾಚಾರಗಳು, ಭ್ರಷ್ಟಾಚಾರಗಳು, ಇವುಗಳಿಗೆಲ್ಲ ಮೂಲ ಇನ್ಯಾವುದಲ್ಲ, ಚಿಕ್ಕ ವಯಸ್ಸಿನಿಂದ ಅವರಿಗೆ ನೀಡಬೇಕಾದ ಧಾರ್ಮಿಕ ಸಂಸ್ಕಾರಗಳನ್ನು ನೀಡ್ತಾ ಇಲ್ಲ ತಂದೆ ತಾಯಿಗಳು. ಲೌಕಿಕ ಶಿಕ್ಷಣವನ್ನು ಮಾತ್ರ ಕೊಡ್ತಾ ಇದ್ದಾರೆ. ಅವರೇನಾದರೂ ಒಂದು ಆಂಗ್ಲ ಭಾಷೆಯ ಹಾಡುಗಳನ್ನು ಬಂದು ಮನೆಯಲ್ಲಿ ಹಾಡಿದರೆ ಚಪ್ಪಾಳೆ ತಟ್ತಾರೆ. ಸ್ತೋತ್ರ ಹೇಳಿಸಿ, ವಿಷ್ಣು ಸಹಸ್ರನಾಮ ಹೇಳಿಸಿ ಚಪ್ಪಾಳೆ ತಟ್ತಾ ಇಲ್ಲ. ಅವನು ಕೃಷ್ಣನ ಕಥೆ ಹೇಳಿದರೆ, ಧ್ರುವರಾಜರ ಕಥೆ ಹೇಳಿದರೆ, ಪ್ರಹ್ಲಾದರಾಜರ ಕಥೆ ಕಂಠಪಾಠ ಮಾಡಿ ಹೇಳಿದರೆ 100 ರೂಪಾಯಿ ಕೊಡಿ, ಇನ್ನು 10 ಭಾಗವತದ ಕಥೆಗಳನ್ನು ಅವನು ಕಂಠಪಾಠ ಮಾಡ್ತಾನೆ. ಆದರೆ ನೀನು ಫಸ್ಟ್ ರ್ಯಾಂಕ್ ತೆಗೆದುಕೊಳ್ಬೇಕು, ಅದನ್ನೇ ತಲೆಯಲ್ಲಿ ತುಂಬಿ 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 ಲೌಕಿಕ ಶಿಕ್ಷಣದ ಬಗ್ಗೆ ಕೆಲವರು ಮಕ್ಕಳನ್ನೂ ಕಳೆದುಕೊಂಡವರಿದ್ದಾರೆ. ಒಂದು ಸ್ವಲ್ಪ 1-2 ಅಂಕಗಳು ಹೆಚ್ಚು ಕಡಿಮೆ ಆದಾಗ ತಲೆಯಲ್ಲಿ ಅದನ್ನೇ ತುಂಬಿ ತುಂಬಿ ಸಾಧಿಸಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡವರಿದ್ದಾರೆ ಎಷ್ಟೋ ಜನ. ಎದಕ್ಕೆ ಬಂದಾಗಾಯಿತು? ಹೊಟ್ಟೆಗಾಗಿ, ಪರೋಪಕಾರ ಮಾಡುವುದಕ್ಕಾಗಿ, ದೇಶದ ಸೇವೆಯನ್ನೂ ಮಾಡುವುದಕ್ಕಾಗಿ ಲೌಕಿಕ ವಿದ್ಯೆಯನ್ನು ಅವಶ್ಯವಾಗಿ ಗಳಿಸಲಿ. ವಿಧಿಯಲ್ಲ, ಗಳಿಸುವುದಾದರೆ ಗಳಿಸಲಿ. ಆದರೆ ಅದಕ್ಕೂ ಪ್ರಧಾನವಾಗಿ ದೇಶದ ಸೇವೆಯನ್ನೂ ಮಾಡುವುದಕ್ಕೆ, ತನ್ನ ಹಾಗೂ ತನ್ನವರ ಕುಟುಂಬದ ರಕ್ಷಣೆಯನ್ನು ಮಾಡುವುದಕ್ಕೆ, ಉದ್ಧಾರ ಮಾಡಿಕೊಳ್ಳುವುದಕ್ಕೆ ಬೇಕಾದದ್ದು ಅದು ಬ್ರಹ್ಮವಿದ್ಯೆ, ಧಾರ್ಮಿಕವಾದ ಸಂಸ್ಕಾರಗಳು, ನೈತಿಕವಾದಂತಹ ಹಿನ್ನೆಲೆ. ಇವುಗಳನ್ನು ಮಕ್ಕಳಿಗೆ ನೀಡುವುದರಲ್ಲಿ ತಂದೆ ತಾಯಿಗಳು ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು. ನಾಳೆಯಿಂದ ಅಲ್ಲ, ಇವತ್ತಿನಿಂದಲೇ ಕಾಳಜಿ ವಹಿಸಿ. ಪ್ರವಚನದ ನಂತರ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಹೋದಾಗ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. 9 ರಂಧ್ರಗಳಿವೆಯಲ್ಲ, 9 ಕಿಟಕಿಗಳು ಕೃಷ್ಣನ ದರ್ಶನಕ್ಕೆ. ಒಂದೊಂದು ಕಿಟಕಿಯಲ್ಲಿ ನೋಡುವಾಗ ಒಂದೊಂದನ್ನು ಕೇಳಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನೆ. ನಿಮಗಾಗಿ ಕೇಳಿ, ನಿಮ್ಮ ಮಕ್ಕಳಿಗಾಗಿಯೂ ಕೇಳಿ, ನಿಮ್ಮ ಪರಂಪರೆಯಲ್ಲಿ ಬರುವ, ವಂಶದಲ್ಲಿ ಬರುವ ಎಲ್ಲರಿಗಾಗಿಯೂ ಕೇಳಿ. ಕೊನೆಗೆ ನಿಮಗೆ ಸ್ವಾರ್ಥ ಇದೆ, ಅದನ್ನು ಮರೆಯಬೇಡಿ. ಯಾಕಷ್ಟು ಬರೀ ಇನ್ನೊಬ್ಬರ ಸಲುವಾಗಿ ನಾವು ಕೇಳಬೇಕು? ಇಷ್ಟವ್ಯಾ ಬಹವಃ ಪುತ್ರಾಃ ಯದ್ಯೇಕೋಪಿ ಗಯಾಮ್ರಜೆ ನೇಷ್ಟವ್ಯಾ ಬಹವಃ ಪುತ್ರಾಃ ಯದ್ಯೇಕೋಪಿ ಸುರಾಂ ಪಿಬೇತ್. ಬಹಳ ಮಕ್ಕಳಾಗಲಿ ಅಂತ ಬಯಸಬೇಕಂತ. ಯಾಕಂದರೆ ಅಷ್ಟರಲ್ಲಿ ಯಾರಾದರೂ ಒಬ್ಬರಾದರೂ ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡಿ ತಂದೆಯ ಉದ್ಧಾರ ಆಗಲಿ ಅಂತ ಸೇವೆಯನ್ನು ಮಾಡಬಹುದು ಅಂತ. ತಕ್ಷಣಕ್ಕೆ 2ನೇ ಮಾತಿನಲ್ಲಿ ಹೇಳ್ತಾರೆ ಶಾಸ್ತ್ರಿ, ಬೇಡಪ್ಪ, ಬಹಳ ಜನ ಮಕ್ಕಳಾಗೋದು ಬೇಡ. ಯಾಕಂದರೆ ಯಾರಾದರೂ ಒಬ್ಬರು ಶರೆ ಕುಡಿದ್ರೆ ಕುಲಾನೇ ಹಾಳು ಮಾಡ್ತಾರೆ, ಬೇಡ. ಈ ಮಾತಿನ ತಾತ್ಪರ್ಯ ಇಷ್ಟೇ, ಮಕ್ಕಳಾಗಬೇಕು ಆಗಬಾರದು ಅನ್ನುವುದರೊಳಗೆ ತಾತ್ಪರ್ಯ ಅಲ್ಲ. ಆದ ಮಕ್ಕಳು ಧಾರ್ಮಿಕರಾಗುವಂತೆ ಕಾಳಜಿಯನ್ನು ವಹಿಸಬೇಕು. ಅವರು ಮದ್ಯಪಾನ ಮಾಡುವಂತೆ ಆಗಬಾರದು. ಗೋಪೀಚಂದನ ನಾಮಮುದ್ರಾಧಾರಣಗಳನ್ನು ಮಾಡಿಕೊಂಡು ವಿಷ್ಣು ಭಕ್ತರಾಗಿ ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ, ಸ್ತ್ರೀಯರಾದರೆ ತುಳಸಿ ಪೂಜೆಯನ್ನು ಮಾಡ್ತಾ, ದೇವರ ನಾಮಗಳನ್ನು ಹೇಳ್ತಾ, ಉತ್ತಮವಾದಂತಹ ಧಾರ್ಮಿಕ ಸದಾಚಾರಗಳನ್ನು ಜೀವನದಲ್ಲಿ ರೂಢಿಸಿಕೊಂಡು ಪತಿಯ ಸೇವೆಯನ್ನೂ ಮಾಡಿ, ಗೃಹಕೃತ್ಯಗಳನ್ನೂ ಮಾಡ್ತಾ, ಜೊತೆಗೆ ಭಗವಂತನ ಚಿಂತನವನ್ನು ಸದಾ ಕಾಲದಲ್ಲಿ ಮಾಡುವಂತಹ ಹೆಣ್ಣು ಮಕ್ಕಳು,
ಯಾವಾಗಲೂ ಶಾಸ್ತ್ರದ ಶ್ರವಣವನ್ನು ಮಾಡಿ ಭಗವಂತನ ಚಿಂತನವನ್ನು ಮಾಡಿ ಪರೋಪಕಾರ ನಿರತರಾದ ಸದಾಚಾರ ರತರಾದ ಗಂಡು ಮಕ್ಕಳು ಇಂಥವರು ಜನಿಸಲಿ. ಹುಟ್ಟಿದವರಿಗೆ ಆ ಸಂಸ್ಕಾರಗಳು ಬರಲಿ, ಮುಂದೆ ಹುಟ್ಟುವವರು ಆ ಸಂಸ್ಕಾರಯುತರಾಗಿ ಹುಟ್ಟಲಿ ಎನ್ನುವ ಪ್ರಾರ್ಥನೆಯನ್ನು ದೇವರಲ್ಲಿ, ಮುಖ್ಯಪ್ರಾಣದೇವರಲ್ಲಿ, ಶ್ರೀಮದಾಚಾರ್ಯರಲ್ಲಿ ಮಾಡುವುದು ಒಂದು. ಕೇವಲ ಪ್ರಾರ್ಥನೆಗೆ, ಕೇವಲ ಪುಣ್ಯಕ್ಕೆ ಭಗವಂತ ಒಲಿಯೋದಿಲ್ಲ. ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಜಪ, ಅದಕ್ಕಾಗಿ ಪಾರಾಯಣ, ಅದಕ್ಕಾಗಿ ಸೇವೆಯನ್ನೂ ಮಾಡಿ, ಜೊತೆಗೆ ಬುದ್ಧಿವಾದವನ್ನು ಹೇಳಬೇಕು, ಪಾಠವನ್ನೂ ಕಲಿಸಬೇಕು, ಪ್ರೋತ್ಸಾಹನೆಯನ್ನು ನೀಡಬೇಕು. ಲೌಕಿಕ ಶಿಕ್ಷಣಕ್ಕೆ ಒಂದು ಪ್ರೋತ್ಸಾಹನೆ ಇದ್ದರೆ 10, 100 ಪ್ರೋತ್ಸಾಹನೆಯನ್ನು ಧಾರ್ಮಿಕ ಶಿಕ್ಷಣಕ್ಕೆ ನೀವು ನೀಡಿದರೆ ನಿಶ್ಚಿತವಾಗಿಯೂ ಉತ್ತಮವಾದ ಭವಿಷ್ಯ ನಮ್ಮ ಭಾರತ ದೇಶಕ್ಕೆ ಕಾಯ್ದಿದೆ. ಅದಕ್ಕಾಗಿ ಶ್ರೀಮನ್ ಮಹಾಭಾರತ ನಮಗೆ ಸಂದೇಶವನ್ನು ನೀಡುತ್ತಾ ಇದೆ. ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಷು ರೇಮಿರೇ. ಇಲ್ಲಿ ಬಂದವರನ್ನು ಮುಖಸ್ತುತಿಗಾಗಿ ಅಲ್ಲ, ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಹೇಳ್ತಾ ಇದ್ದೇವೆ. ಇಷ್ಟು ಶ್ರದ್ಧೆಯಿಂದ ಇಷ್ಟೆಲ್ಲ ಜನ ಬಂದು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗವತ ಮಹಾಭಾರತಾದಿಗಳ ಶ್ರವಣವನ್ನು ನೀವು ಮಾಡ್ತಾ ಇದ್ದೀರಿ. ನಿಜವಾಗಿಯೂ ಶ್ರೀಕೃಷ್ಣನ ದೊಡ್ಡ ಕೃಪೆ ಇದೆ. ಆದರೆ ಇದರ ಜೊತೆಗೆ ಒಂದು ಮಾತನ್ನು ಮರೆಯಬಾರದು. ಇಷ್ಟು ಜನರಲ್ಲಿ ಎಣಿಸಿ ನೋಡಿದರೆ ಯುವಕರು ಯುವತಿಯರು ಎಷ್ಟಿದ್ದಾರೆ? ಮಧ್ಯ ವಯಸ್ಸಿನವರಿದ್ದಾರೆ, ವೃದ್ಧರಿದ್ದಾರೆ. ಆದರೆ ಅಂತೇಷು ರೇಮಿರೇ ಧೀರಾಹ, ಯುವಕರು ಚಿಕ್ಕ ವಯಸ್ಸಿನವರು ಬರುವಂತೆ ಆಗಬೇಕು. ಅವರಿಗೆ ಈ ತರಹದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಪ್ರೋತ್ಸಾಹನೆಯನ್ನು ನೀಡಬೇಕು. ಅವರು ಯಾವ ವಯಸ್ಸಿನಲ್ಲಿದ್ದಾರೋ ಹಾಗೆ ಪ್ರೋತ್ಸಾಹನ. ಬಹಳ ಚಿಕ್ಕ ಹುಡುಗರಾಗಿದ್ದರೆ ಚಾಕ್ಲೇಟ್ ಕೊಡ್ತೇನೆ ಬಾ ಅಂತ ಹೇಳಿ, ಹಣ್ಣು ಕೊಡ್ತೇನೆ ಬಾ ಅಂತ ಹೇಳಿ, ಇನ್ನೇನೋ ತಿನ್ನಿಸ್ತೇನೆ ಬಾ ಅಂತ ಹೇಳಿ. ಸ್ವಲ್ಪ ದೊಡ್ಡವರಾಗಿದ್ದರೆ ಅವರಿಗೇನು ಬೇಕೋ ಅದನ್ನು ಅಭಿರುಚಿ ಹುಟ್ಟಿಸಿ ಕ್ರಮೇಣ ಅವರಿಗೆ ಕೊಡೋದನ್ನು ನಿಲ್ಲಿಸಿ, ಕೊನೆವರೆಗೂ ಕೊಡ್ತಾ ಹೋಗಬೇಡಿ. ಆಮೇಲೆ ಅವರಿಗೆ ಕಥೆಯ ರುಚಿ, ಶಾಸ್ತ್ರಗಳನ್ನು ಕೇಳುವ ಅಭ್ಯಾಸ ಆದರೆ ಆಗ ನೀವು ಮಕ್ಕಳನ್ನು ಪಡೆದದ್ದು ಸಾರ್ಥಕ, ನಿಮ್ಮ ಜವಾಬ್ದಾರಿ ಪೂರ್ಣ ಮುಗದಂತ ಆಯಿತು. ಅಲ್ಲಿಯವರೆಗೆ ಮುಗದಂತಾಗಲಿಲ್ಲ. ಕರೆದುಕೊಂಡು ಬರುವುದಷ್ಟೇ ನಿಮ್ಮ ಕೆಲಸ. ಮುಂದೆ ವೇದವ್ಯಾಸ ದೇವರು ಶ್ರೀಕೃಷ್ಣ ಪರಮಾತ್ಮ ಅವರನ್ನು ನೋಡಿಕೊಳ್ತಾನೆ. ಆದರೆ ಆ ಪ್ರಯತ್ನವನ್ನು ಎಲ್ಲರೂ ಮಾಡಲೇಬೇಕಾದದ್ದು. ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಷು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಹು ದುಃಖಂ ಅಂತರಮಂತಯೋ. ಕೇವಲ ಮಧ್ಯ ವಯಸ್ಸಿನಲ್ಲಿ ಮಾತ್ರ ನಾನು ಧರ್ಮವನ್ನು ಮಾಡ್ತೇನೆ, ದೊಡ್ಡವರಾದ ಮೇಲೆ ಮಾತ್ರ ಮಾಡ್ತೇನೆ ಅಂದರೆ ಅದು ಮಾಡಲಿಕ್ಕಾಗತ್ತೆ? ಆಗೋದಿಲ್ಲ, ಸಂಶಯಾಸ್ಪದ. ಆವಾಗ ಮಾತ್ರ ಮಾಡಿದರು, ಮೊದಲು ಮಾಡದೇ ಇದ್ದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅನೇಕ ದುರಂತಗಳಾಗುವಂತಹ ಸಂದರ್ಭ ಪ್ರಾರಂಭದಿಂದ ಮಾಡದೇ ಇದ್ದರೆ ಅವರು ಒಮ್ಮೆ ಅಧಃಪತನವಾಯಿತು ಅಂದರೆ, ಧರ್ಮಭ್ರಷ್ಟರಾದರು, ಜಾತಿಭ್ರಷ್ಟರಾದರು, ನೀತಿಭ್ರಷ್ಟರಾದರು ಅಂದರೆ ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ತಾರೆ. ಆಮೇಲೆ ಕಣ್ಣೀರಿಡಬೇಡಿ. ಮನೆಯಿಂದ ತಂದೆ ತಾಯಿಗಳನ್ನು ಹೊರಗೆ ಹಾಕಿದರು ಅಂತ ದುಃಖ ಪಡಬೇಡಿ. ಜಾತಿಭ್ರಷ್ಟರಾಗಿ ಹೋದರು, ವಂಶಕ್ಕೆ ಕಲಂಕ ತಂದರು ಅಂತ ಅಳಬೇಡಿ. ಅದಕ್ಕೆ ಮೊದಲೇ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದ ಹಾಗೆ ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಬೇಡ. ಆ ಪರಿಸ್ಥಿತಿ ಬರದೇ ಇರೋ ಹಾಗೆ ಇಂದಿನಿಂದಲೇ ಧಾರ್ಮಿಕ ಸಂಸ್ಕಾರಗಳನ್ನು ಮಕ್ಕಳಿಗೆ ನೀಡೋಣ. ಅದಕ್ಕಾಗಿ ದೇವರಿಗೆ ಪ್ರಾರ್ಥನೆ, ಜಪ, ಪಾರಾಯಣ, ಮಕ್ಕಳಿಗೆ ಬುದ್ಧಿವಾದ ಹೇಳಿ, ಪ್ರೀತಿಯಿಂದ ಪ್ರೋತ್ಸಾಹನೆಯನ್ನು ನೀಡಿ, ಧಾರ್ಮಿಕ ಕಥೆಗಳನ್ನು ಹೇಳಿ, ದೊಡ್ಡವರಿಂದಲೂ ಹೇಳಿಸುವ ಪ್ರಯತ್ನದಲ್ಲಿ ಇದ್ದರೆ ಆಗ ನಾವು ಉತ್ತಮವಾದ ಭವಿಷ್ಯವನ್ನು ನಮ್ಮ ದೇಶಕ್ಕೆ ನೀಡುವುದಕ್ಕೆ ಸಾಧ್ಯ ಇದೆ. ಇದೀಗ ತಿಳಿಸಿದಂತೆ ಪ್ರವಚನಗಳಿಗೆ, ಪುರಾಣಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಬರೋದಷ್ಟೇ ನಿಮ್ಮ ಕೆಲಸ. ಬಂದ ಮೇಲೆ ಅವರನ್ನು ದೇವರು ಹಿಡ್ಕೊಳ್ತಾನೆ. ಅದಕ್ಕಾಗಿ ಅವನನ್ನು ಕೃಷ್ಣ ಅಂತ ಕರೆಯುವುದು. ಕರ್ಷತಿ ಇತಿ ಕೃಷ್ಣ. ಪರಮಾತ್ಮ ಅವರನ್ನು ಕರ್ಷಣೆ ಮಾಡಿ ತನ್ನ ಕಡೆಗೆ ಸೆಳೆದುಕೊಳ್ತಾನೆ. ಆ ಭಗವಂತನ ಅತ್ಯದ್ಭುತವಾದಂತಹ ಶಕ್ತಿ, ಅತ್ಯದ್ಭುತವಾದ ಶಕ್ತಿ, ಆಕರ್ಷಣೆ ಮಾಡುವ ಶಕ್ತಿ. ಈ ಸಂದರ್ಭದಲ್ಲಿ ಹೇಳಬೇಕು ಹೇಳಬಾರದು. ಕೆಲವರು ದೇವರಿಗೆ ಗುಣಗಳೇ ಇಲ್ಲ, ಕ್ರಿಯೆ ಇಲ್ಲ, ನಿರಾಕಾರ, ದೇವರು ಬೇರೆ ಇಲ್ಲವೇ ಇಲ್ಲ, ನಾನೇ ದೇವರು, ಏನೇನೋ ಹೇಳಿದರೂ ಕೂಡ ಏಕಾಂತದಲ್ಲಿ ಅವರಿಗೆ ಕೇಳಿದರೆ ಅದೆಲ್ಲ ಸುಮ್ಮನೆ ಉಪನ್ಯಾಸಕ್ಕೆ ಹೇಳೋದು. ನನ್ನ ಮನಸ್ಸು ಮಾತ್ರ ಯಾವಾಗಲೂ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳ ಧ್ಯಾನ ಮಾಡುವುದರಲ್ಲಿ ಉಂಟು. ಆ ಕೃಷ್ಣನನ್ನು ಬಿಟ್ಟು ನನಗಿನ್ನೇನು ಮನಸ್ಸಿಗೆ ಚಿಂತನೆ ಮಾಡುವುದಕ್ಕೆ ಆಗುವುದಿಲ್ಲ. ಅಷ್ಟು ನನ್ನ ಮನಸ್ಸನ್ನು ಆಕರ್ಷಣೆ ಮಾಡ್ತಾನೆ. ನಾನು
ಒಂದು ಸಂಪ್ರದಾಯಕ್ಕೆ ಸೇರಿದ್ದರಿಂದ ಆ ರೀತಿ ಹೇಳುವ ಅನಿವಾರ್ಯತೆ ಸಭೆಗಳಲ್ಲಿ ಉಂಟು, ಗ್ರಂಥಗಳಲ್ಲಿ ಉಂಟು. ಆದರೆ ಏಕಾಂತದಲ್ಲಿ ಚಿಂತನೆ ಮಾಡುವಾಗ ಮಾತ್ರ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನೇ ನಾನು ಮಾಡುವುದು ಅಂತ. ಯಾಕೆಂದರೆ ಕರ್ಷತಿ ಇತಿ ಕೃಷ್ಣ, ಮನಸ್ಸನ್ನು ಭಗವಂತ ಆಕರ್ಷಣೆ ಮಾಡ್ತಾನೆ ತನ್ನ ಗುಣಗಳಿಂದ. ಆ ಭಗವಂತನ ಒಂದೊಂದು ಗುಣಗಳೂ ಹಾಗಿವೆ. ಜೀವನದಲ್ಲಿ ನಮಗೆ ಏನು ಬೇಕು ಹೇಳಿ ಅದೆಲ್ಲವನ್ನು ಕೊಡುವುದಕ್ಕೆ ಕೃಷ್ಣ ಇದ್ದಾನೆ. ಅನ್ನ ಬೇಕು, ವಸ್ತ್ರ ಬೇಕು, ಆರೋಗ್ಯ ಬೇಕು, ಆಯುಷ್ಯ ಬೇಕು, ರಾಜ್ಯ ಬೇಕು, ಏನು ಬೇಕು ಎಲ್ಲವೂ ಭಗವಂತನಿಂದ ಇದೆ. ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಶ್ರೀಮದ್ಭಾಗವತದಲ್ಲಿ ನೀವೆಲ್ಲ ಕೇಳಿದ್ದೀರಿ. ಹೊಟ್ಟೆಗೆ ಹಸಿವಾಗಿದೆ, ಅನ್ನ ಇಲ್ಲ ಅಂತ ಕೇಳಿ ಅತ್ತ ಮಕ್ಕಳಿಗೆ ಪರಮಾತ್ಮ ಅಲ್ಲಿ ಹೋಗಿ ಯಜ್ಞ ನಡೆದಿದೆ ಕೇಳಿ ಅನ್ನ ಕೊಡ್ತಾರೆ ಅಂತ ಕೊಟ್ಟು ಕಳಿಸಿದ. ಚಿಕ್ಕ ಮಕ್ಕಳು, ಅವರಿಗೆ ಬೇಕಾದದ್ದು ಹೊಟ್ಟೆಗೆ ಅನ್ನ ಮಾತ್ರ, ಇನ್ನೇನಲ್ಲ, ಆದರೆ ಅಲ್ಲಿ ಹೋಗಿ ಅಂತ. ನೋಡಿ, ಇದೀಗ ಹೇಳಿದ ಮಾತು ನೋಡಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ನೀಡಿ ಅಂತ. ದೇವರು ಹಸಿವಾದ ಮಕ್ಕಳು ಅನ್ನ ಬೇಕು ಅಂತ ಬಂದರೆ ಅಲ್ಲಿ ಹೋಗಿ ಅನ್ನ ಸಿಗತ್ತೆ ಅಂತ ಹೇಳುವಾಗ ಎಲ್ಲಿ ಒಟ್ಟು ಮಾಡಿ ತೋರಿಸಿದ ನೋಡಿ. ಎಲ್ಲಿಯೋ ಒಂದು ಕಡೆಗೆ ಕಂಸನ ಮನೆಗೆ ಕಳಿಸಿದನ? ಕಳಿಸಲಿಲ್ಲ. ಇನ್ಯಾರೋ ಮಂತ್ರಿಗಳ ಮನೆಗೆ ಕಳಿಸಿದ್ನ? ಕಳಿಸಲಿಲ್ಲ. ಎಲ್ಲಿ ಯಜ್ಞ ನಡೀತಾ ಇದೆ ಅಲ್ಲಿ ಕಳಿಸಿದ ಪರಮಾತ್ಮ. ಹಾಗಾದರೆ ಎಲ್ಲಿ ಅನ್ನವನ್ನು ತೆಗೆದುಕೊಳ್ಳಬೇಕು, ಯಾವ ಅನ್ನವನ್ನು ಮಕ್ಕಳಿಗೆ ನೀಡಬೇಕು, ಇದನ್ನು ಭಗವಂತ ತೋರಿಸಿಕೊಡ್ತಾನೆ. ಯಾಚಯೇತ್ ಶ್ರೋತ್ರಿಯಸ್ಯ ಅನ್ನಂ ತದಭಾವೇ ಜಲಂ ಪಿಬೇತ್. ಅನ್ನವನ್ನು ತಿನ್ನಬೇಕು ಅಂದರೆ ಎಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ವಿಷ್ಣು ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿದ ಅನ್ನ ಇರುತ್ತದೆ, ಅಂಥಲ್ಲಿ ಹೋಗಿ ಅನ್ನವನ್ನು ಸ್ವೀಕಾರ ಮಾಡಬೇಕೇ ಹೊರತು ರುಚಿ ರುಚಿಯಾದ ಅಡಿಗೆ ಇದೆ ಅಂತ ಕಂಡಲ್ಲಿ ಹೋಗಿ ಕೊಂಡು ಅನ್ನವನ್ನು ತಿನ್ನುವುದು ಸರಿಯಲ್ಲ. ಪವಿತ್ರವಾದ ಅನ್ನವನ್ನು, ದೇವರಿಗೆ ನಿವೇದಿತವಾದದ್ದನ್ನು ತಿಂದರೆ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ. ಇವತ್ತು ಭೀಷ್ಮಾಚಾರ್ಯರ ಬಗ್ಗೆ ನೀವು ಕೇಳಿದಿರಿ. ತುಂಬಿದ ಸಭೆಯಲ್ಲಿ ವಸ್ತ್ರಾಪಹಾರ ನಡೆದಾಗ ಮಾತಾಡದೆ ತಲೆ ತಗ್ಗಿಸಿ ಕುಳಿತುಕೊಂಡಂಥವರು ಭೀಷ್ಮಾಚಾರ್ಯರು. 525 ವರ್ಷದ ಅಧ್ಯಯನವನ್ನು ಮಾಡಿದ ಮಹಾನುಭಾವರು. ಏನೂ ಮಾತಾಡಲಿಲ್ಲ. ಕೊನೆಗೆ ಶರಪಂಜರದ ಮೇಲೆ ಮಲಗಿದಾಗ ಶಾಂತಿ ಪರ್ವ, ಅನುಶಾಸನ ಪರ್ವಗಳ ಉಪದೇಶ ಮಾಡಿದರು. ಅವರ ಉಪದೇಶದ ಒಂದು ವಾಕ್ಯವೇ ಇನ್ನೂ ನಡೆದಿದೆ. ಅಂತೇಶು ರೇಮಿರೇ ಧೀರಾಹ, ಇದು ಅವರೇ ಹೇಳಿದ ಮಾತು ತಾನೆ. ದ್ರೌಪದಿ ಎದ್ದು ನಿಂತು ಕೇಳ್ತಾಳೆ ಎಲ್ಲ ಮುಗಿದ ಮೇಲೆ, ಭೀಷ್ಮಾಚಾರ್ಯರೇ, ತಾವು ಇವತ್ತು ಇಷ್ಟು ಚೆನ್ನಾಗಿ ಉಪದೇಶ ಮಾಡ್ತಾ ಇದ್ದೀರಲ್ವಾ, ಅವತ್ತು ವಸ್ತ್ರಾಪಹರಣ ಮಾಡುವ ಪ್ರಸಂಗದಲ್ಲಿ ಇದು ತಪ್ಪು ಅಂತ 2 ಅಕ್ಷರ ಹೇಳಲಿಕ್ಕೆ ಏನಾಗಿತ್ತು? ತಪ್ಪು, ಇದು ಸರಿಯಲ್ಲ, ಇದನ್ನು ನಿಲ್ಲಿಸಿ ಅಂತ ಯಾಕೆ ಹೇಳಲಿಲ್ಲ ನೀವು? ಅವರಂದರು ಅನ್ನದೋಷ ಅಂದರು. ದುರ್ಯೋಧನನ ಮನೆಯ ಅನ್ನದ ಪ್ರಭಾವ ಅವತ್ತು ನನಗೆ ಕಲಿಪ್ರವೇಶ ಆಗಿ ಏನು ದುಷ್ಟರ ಅನ್ನ ತಿಂದರೆ ದುಷ್ಟ ಶಕ್ತಿಗಳ ಪ್ರವೇಶವಾಗುತ್ತೆ. ಆ ದುಷ್ಟರ ಅನ್ನ ತಿಂದದ್ದಕ್ಕೆ ನನ್ನ ಮನಸ್ಸಿನಲ್ಲಿ ಕಲಿಪ್ರವೇಶವಾಗಿ ಏನು ಮಾತನಾಡುವುದಕ್ಕೂ ತೋಚದೆ ತಲೆ ತಗ್ಗಿಸುವಂತೆ ಆಗಿತ್ತು. ಇವತ್ತೆಲ್ಲಿಂದ ಬಂತು ಒಂದು ಆ ಅನ್ನ ಎಲ್ಲ ರಕ್ತದ ರೂಪದಲ್ಲಿ ಇದ್ದದ್ದು ಹರಿದು ಹೋಗಿದೆ. ಯಾಕೆಂದರೆ ಅರ್ಜುನ ಬಾಣ ಬಿಟ್ಟನಲ್ಲ ಮೈ ತುಂಬ, ಶರಪಂಜರದ ಮೇಲೆ ಮಲಗಿಸಿದ. ಆ ರಕ್ತ ಎಲ್ಲ ಸೋರಿ 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 ದೇಹ ಖಾಲಿ ಆಯಿತು. ಹೊಲಸು ರಕ್ತ ಎಲ್ಲ ಹೋಗಿದೆ. ನೀರು ಬೇಕು ಅಂತ ಅಪೇಕ್ಷೆ ಇತ್ತು. ನೀರು ಬೇಕು ಅಂದರೆ ಮತ್ತೆ ದುರ್ಯೋಧನ ಬಂಗಾರದ ಕೊಡದಲ್ಲಿ ನೀರು ತರಿಸಿದ ಮಹಾರಾಯ. ಈ ನೀರು ಕುಡಿದು ಮತ್ತೆ ಈ ಮುದುಕ ಎದ್ದು ಏನಾದರೂ ಯುದ್ಧ ಮಾಡಿದರೆ ಮಾಡಲಿ ಅಂತ ಅಪೇಕ್ಷೆ ಇತ್ತೋ ಏನೋ ಅವನಿಗೆ. ದುರ್ಯೋಧನಿಗೆ ಭಕ್ತಿ ಏನಿರಲಿಲ್ಲ. ಆದರೆ ಇಷ್ಟು ದಿವಸ ನಿನ್ನ ಅನ್ನ ನೀರು ಸ್ವೀಕಾರ ಮಾಡಿದ್ದು ಸಾಕಾಗಿದೆ, ಬೇಕಾಗಿಲ್ಲ ಅದು ಅಂದರು. ಅರ್ಜುನನಿಗೆ ಹೇಳಿದರೆ ಅರ್ಜುನ ಬಾಣ ಬಿಟ್ಟ. ಗಂಗೆಯರೇ ಭೀಷ್ಮರ ಬಾಯಿಯಲ್ಲಿ ಬೀಳುವಂತೆ ಮಾಡಿದ. ಮಹಾಶ್ರೋತ್ರಿಯನಾದ ಶ್ರೇಷ್ಠ ಜ್ಞಾನಿಯಾದ ಇಂದ್ರಾವತಾರನಾದಂತಹ ಶುದ್ಧ ಸಾತ್ವಿಕನಾದಂತಹ ಅರ್ಜುನನ ಕೈಯಿಂದ ಬಂದ ಒಂದು ಹನಿ ನೀರು ಅದು ಮತ್ತೆ ಪುನಃ ಧಾರ್ಮಿಕ ಸಂಸ್ಕಾರಗಳೆಲ್ಲ ಜಾಗೃತವಾಗುವಂತೆ ಮಾಡಿವೆ ಭೀಷ್ಮಾಚಾರ್ಯರು. ಮೈತುಂಬ ಅನ್ನ, ರಕ್ತ, ಮಾಂಸ ಗಟ್ಟಿ ಮುಟ್ಟಿಯಾಗಿದ್ದರೂ ಅಪವಿತ್ರವಾದ ಅನ್ನ ಇದ್ದಾಗ ಒಂದು ಮಾತು ಹೊಳೆಯಲಿಲ್ಲ. ಆದರೆ ಏನಿಲ್ಲದಿರುವಾಗ ಒಂದು ಹನಿ ನೀರಿದ್ದರೂ ಇವರಿಗೆ ಈ ತರಹದ
ಧಾರ್ಮಿಕವಾದ ಪ್ರಜ್ಞೆ ಜಾಗೃತವಾಯಿತು ಅಂದರೆ ಅನ್ನದಲ್ಲಿರುವಂತಹ ಮಹತ್ವ ಅಷ್ಟಿದೆ. ಇದು ಕೇವಲ ಕಥೆ ಅಂತ ತಿಳಿಯಬೇಡಿ, ಇದನ್ನು ಅನುಭವಿಸಿ ನೋಡಿ. ನಿತ್ಯದಲ್ಲಿ ದೇವರಿಗೆ ನೈವೇದ್ಯವಾದ ವೈಶ್ವದೇವದ ಪವಿತ್ರ ಅನ್ನವನ್ನು ಸ್ವೀಕಾರ ಮಾಡಿ ನಿಮ್ಮ ಮನಸ್ಸು ಹೇಗಿರ್ತದೆ ನೋಡಿ. ನಿತ್ಯವೂ ಹೊರಗೆ ಕೊಂಡದ್ದನ್ನು ತಿಂದು ಅಪವಿತ್ರವಾದ ಅನ್ನವನ್ನು, ಅನಿವೇದಿತವಾದ ಅನ್ನವನ್ನು ತಿಂದು ನೋಡಿ, ಮನಸ್ಸಿನಲ್ಲಿ ಎಷ್ಟು ಕೆಟ್ಟ ವಿಚಾರಗಳು ಬರ್ತಾ ಇರ್ತದೆ. ಇದರರ್ಥ ಬರೀ ಕೆಟ್ಟ ವಿಚಾರಗಳನ್ನೇ ಮಾಡುವವರು ಅಂತ ಯಾರನ್ನು ನಾನು ನಿಂದೆ ಮಾಡ್ತಾ ಇಲ್ಲ. ಈಗಿರುವ ಒಳ್ಳೆಯ ವಿಚಾರಗಳಿಗಿಂತಲೂ 100 ಪಟ್ಟು ಹೆಚ್ಚು ಸಾತ್ವಿಕ ವಿಚಾರಗಳು ಬರುವುದಕ್ಕೆ ಸಾಧ್ಯ ಇದೆ. ಏನಾದರೂ ದೋಷಗಳು, ಕಾಮಕ್ರೋಧಾದಿಗಳಿದ್ದರೆ ಅವುಗಳು ದೂರ ಹೋಗುವುದಕ್ಕೆ ಸಾಧ್ಯ ಇದೆ. ಪರಮಾತ್ಮನಿಗೆ ನಿವೇದಿತವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು. ಇದನ್ನು ದೇವರು ತೋರಿಸಿಕೊಟ್ಟ. ಅನ್ನ ಬೇಕು, ಅನ್ನವನ್ನೂ ಕೊಡುವವನು ನಾನೇ ಅಂತ ಭಗವಂತ ಸೂಚನೆ ಮಾಡ್ತಾನೆ. ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟು ವಸ್ತ್ರ ಕೊಡುವವನು ನಾನೇ ಅಂತ ದೇವರು ಹೇಳಿದ. ಒಂದೊಂದನ್ನೇ ತಿಳಿಯುವುದಕ್ಕೆ ನಾವು ಬಹಳ ತಿಳಿಯಬೇಕಾಗಿದೆ. ಕರಷತಿ ಇತಿ ಕೃಷ್ಣ. ಹೀಗಾಗಿ ಅನ್ನ ನನ್ನ ಹತ್ರ ಬನ್ನಿ, ವಸ್ತ್ರ ಬೇಕು ನನ್ನ ಹತ್ರ ಬನ್ನಿ, ಆರೋಗ್ಯ ಬೇಕು, ವಿಷ ಕೊಡದು ಸತ್ತ ಎಲ್ಲ ಗೋಪಾಲಕರನ್ನು ಕೇವಲ ತನ್ನ ದೃಷ್ಟಿಯಿಂದ ಎಬ್ಬಿಸಿ, ಕಾಲಿಯ ಮರ್ದನ ಮಾಡಿ ಸತ್ತವರನ್ನು ದೃಷ್ಟಿಯಿಂದ ಎಬ್ಬಿಸಿ, ನಿರೋಗಮಾಶು ಕೃತವಾನ್ ವ್ರಜಮಬ್ಜನಾಭ, ಇಡೀ ಆ ವೃಂದಾವನ ಗೋಕುಲದಲ್ಲಿರುವ ಜನರನ್ನೆಲ್ಲ ರೋಗಮುಕ್ತರನ್ನು ಮಾಡಿದ ತನ್ನ ಕೃಪಾದೃಷ್ಟಿಯಿಂದ. ರೋಗ ಪರಿಹಾರ ಆಗಬೇಕು, ನನ್ನ ಹತ್ರ ಬನ್ನಿ. ಮಕ್ಕಳು ಬೇಕು, ಸಾಂದೀಪಿನಿ ಋಷಿಗಳು ಕೇಳಿದರು. ಮೃತನಾದ ಮಗುವನ್ನು ಪುನಃ ತಂದು ಅವರಿಗೆ ಒಪ್ಪಿಸಿದ ಭಗವಂತ. ತೃಣಾಮಹನ ಮಕ್ಕಳನ್ನು ತಂದು ಪುನಃ ಒಪ್ಪಿಸಿದ. ಮಕ್ಕಳು ಬೇಕು ಅಂದರೆ ಮಕ್ಕಳು, ಏನು ಬೇಕೋ ಅದಕ್ಕಾಗಿ ನನ್ನ ಹತ್ರ ಬನ್ನಿ. ಕರ್ಷತೀತಿ ಕೃಷ್ಣ. ಬೇಡಿದ್ದೆಲ್ಲವನ್ನೂ ಕೊಟ್ಟು ಎಲ್ಲರ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವ ಆ ಭಗವಂತನನ್ನು ಕೃಷ್ಣ ಎಂಬುದಾಗಿ ಕರೀತಾರೆ. ತನ್ನ ಪೂಜೆ ಮಾಡುವುದಕ್ಕೆ ಪರ್ಯಾಯ ಪೀಠಾಧೀಶರನ್ನು ತನ್ನ ಹತ್ರ ಬೇಗ ಬನ್ನಿ ಅಂತ ಕರ್ಷತಿ ಇತಿ ಕೃಷ್ಣ, ಬೇಗ ನನ್ನ ಹತ್ರ ಬನ್ನಿ, ತಡ ಮಾಡಬೇಡಿ ಅಂತ ಆಕರ್ಷಣೆ ಮಾಡುವಂತಹ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಭಗವಂತನಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.